So in our last class we covered a topic on operating system structure. ಒಂದು ಆಪರೇಟಿಂಗ್ ಸಿಸ್ಟಮ್ನ ಡಿಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ದೇರ್ ವೇರ್ 4 ಮೇನ್ ಸ್ಟ್ರಕ್ಚರ್ಸ್, 4 ಮೇನು ಸ್ಟ್ರಕ್ಚರ್ಸ್ ಇತ್ತು. ದ ಫಸ್ಟ್ ಸ್ಟ್ರಕ್ಚರ್ ವಾಸ್ ಸಿಂಪಲ್ ಸ್ಟ್ರಕ್ಚರ್. ಈ ಸಿಂಪಲ್ ಸ್ಟ್ರಕ್ಚರಲ್ಲಿ ನಂದು ಇನ್ಪುಟ್ ಆರ್ ಔಟ್ಪುಟ್ ರೂಟೀನ್ಸ್ ಏನಿರುತ್ತೆ ಅದಕ್ಕೆ ನಾನು ಡೈರೆಕ್ಟಾಗಿ ಕೆಲವೊಂದು ಓ ಎಸ್ ಫಂಕ್ಷನಾಲಿಟಿಗೆ ಆಕ್ಸೆಸ್ ಮಾಡ್ತಾಯಿತ್ತು. ಇಂಥ ಸಿಚುಯೇಷನಲ್ಲಿ ನಾನು ಓ ಎಸ್ಸು ಕರಪ್ಟ್ ಆಗೋ ಚಾನ್ಸಸ್ ಇರ್ತಿತ್ತು. ಸೊ ಈ ಡಿಸಡ್ವಾಂಟೇಜಸ್ನ, ಲಿಮಿಟೇಷನ್ಸ್ನ ಓವರ್ಕಮ್ ಮಾಡೋಕ್ಕೆ ವಿ ಮೂವ್ಡ್ ಆನ್ ಟು ಲೇಯರ್ಡ್ ಅಪ್ರೋಚ್. ಆವಾಗ ನಾವು ಲೇಯರ್ಡ್ ಅಪ್ರೋಚ್ಗೆ ಮೂವ್ ಆದ್ವಿ. ಲೇಯರ್ಡ್ ಅಪ್ರೋಚಲ್ಲಿ ದೇರ್ ವೇರ್ ಸಮ್ ಅಡ್ವಾಂಟೇಜಸ್ ಬಿಕಾಸ್ ಫಂಕ್ಷನಾಲಿಟಿ ಕ್ಲಿಯರಾಗಿ ಡಿಸ್ಟಿಂಗ್ವಿಷ್ ಆಗಿತ್ತು. ಈಚ್ ಪರ್ಟಿಕ್ಯುಲರ್ ಲೇಯರು ಒಂದೊಂದು ಫಂಕ್ಷನಾಲಿಟಿನ ಅಚೀವ್ ಮಾಡ್ತಿದ್ವು. ಬಟ್ ಲೇಯರ್ಡ್ ಅಪ್ರೋಚಲ್ಲೂ ಸಹ ದೇರ್ ವೇರ್ ಸಮ್ ಡಿಸಡ್ವಾಂಟೇಜಸ್. ವಾಟ್ ಆರ್ ಆಲ್ ದೋಸ್ ಡಿಸಡ್ವಾಂಟೇಜಸ್ ಅಂದರೆ, ಫಾರ್ ಎಕ್ಸಾಂಪಲ್, ವಿಚ್ ಲೇಯರ್ ಹ್ಯಾಸ್ ಟು ಕಮ್ in the uppermost position and which layer has to come below that particular layer ಅಂತ ಡಿಸೈಡ್ ಮಾಡೋದು ತುಂಬಾ ಕಾಂಪ್ಲೆಕ್ಸ್ ಆಗ್ತಾಯಿತ್ತು. ಬಿಕಾಸ್ ಕೆಲವೊಂದು ಸಿಚುಯೇಷನ್ಸಲ್ಲಿ ಒಂದು ಲೇಯರು ಮೇಲ್ಗಡೆ ಪೊಸಿಷನಲ್ಲಿದ್ದರೆ ಅದೇ ಇನ್ನೊಂದು ಸಿಚುಯೇಷನಲ್ಲಿ ದಟ್ ಪರ್ಟಿಕ್ಯುಲರ್ ಸೇಮ್ ಫಂಕ್ಷನಾಲಿಟಿ ಕೆಳಗಡೆ ಲೇಯರ್ ಪೊಸಿಷನ್ಗೆ ಬರಬೇಕಿತ್ತು. ಸೊ ಈ ಕಾಂಪ್ಲೆಕ್ಸಿಟಿನ ಇಟ್ಕೊಂಡು ಲೇಯರ್ಡ್ ಅಪ್ರೋಚ್ನ ಡೆವಲಪ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಏನಕ್ಕೆ, ನಂದು ಏನೇ ಅಪ್ಪರ್ ಲೇಯರ್ ಇದ್ರೂ ದೇ ಕ್ಯಾನ್ ಒಬ್ಟೈನ್ ದ ಫಂಕ್ಷನಾಲಿಟೀಸ್ ಓನ್ಲಿ ಆರ್ ದ ಸರ್ವಿಸಸ್ ಓನ್ಲಿ ಫ್ರಮ್ ದ ಲೋವರ್ ಲೇಯರಿಂದ ಮಾತ್ರ ಫಂಕ್ಷನಾಲಿಟಿನ ಸರ್ವಿಸ್ನ ಅಪ್ಪರ್ ಲೇಯರ್ ತಗೋಬೇಕಿತ್ತು. ಸೊ ಆವಾಗ ನಾನು ಯಾವ ಫಂಕ್ಷನಾಲಿಟೀಸು ಅಪ್ಪರ್ ಲೇಯರ್ ಇರಬೇಕು, ಯಾವ ಫಂಕ್ಷನಾಲಿಟೀಸು ಲೋವರ್ ಲೇಯರಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಜೊತೆಗೆ ಐ ನೀಡ್ ಟು ಟ್ರಾವರ್ಸ್ ಮೆನಿ ನಂಬರ್ ಆಫ್ ಲೇಯರ್ಸ್ ಇನ್ ಆರ್ಡರ್ ಟು ಅಚೀವ್ ಎ ಫಂಕ್ಷನಾಲಿಟಿ. ಒಂದು ಫಂಕ್ಷನಾಲಿಟಿನ ಅಚೀವ್ ಮಾಡಬೇಕು ಅಂದಾಗ ಮೆನಿ ನಂಬರ್ ಆಫ್ ಲೇಯರ್ಸ್ನ ಟ್ರಾವರ್ಸ್ ಮಾಡ್ಕೊಂಡು ಬಂದು ಒಂದು ಫಂಕ್ಷನಾಲಿಟಿನ ಅಚೀವ್ ಮಾಡಬೇಕಿತ್ತು. ಸೊ ದಿಸ್ ವೇರ್ ದ ಮೇಜರ್ ಡಿಸಡ್ವಾಂಟೇಜಸ್ ವಿತ್ ರೆಸ್ಪೆಕ್ಟ್ ಟು ಲೇಯರ್ಡ್ ಅಪ್ರೋಚ್. ಇದು ಲೇಯರ್ಡ್ ಅಪ್ರೋಚ್ ಬಂದಾಗ ಮೇಜರ್ ಡಿಸಡ್ವಾಂಟೇಜಸ್. ಸೊ ಇದನ್ನು ಓವರ್ಕಮ್ ಮಾಡೋಕ್ಕೆ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟ್ರಕ್ಚರ್ ಬಂದಿದ್ದು ಮೈಕ್ರೋ ಕರ್ನಲ್ಸ್. ಈವನ್ ಮೈಕ್ರೋ ಕರ್ನಲ್ಸಲ್ಲೂ ದೇರ್ ವೇರ್ ಸಮ್ ಡಿಸಡ್ವಾಂಟೇಜಸ್ ಬಟ್ ಇಟ್ ಆ್ಯಡ್ ಮೆನಿ ಅಡ್ವಾಂಟೇಜಸ್. ವಾಟ್ ಆರ್ ದೋಸ್ ಅಡ್ವಾಂಟೇಜಸ್? ಮೈಕ್ರೋ ಕರ್ನಲ್ ಅಂದ ತಕ್ಷಣ ಆ ಕರ್ನಲ್ ಸ್ಪೇಸ್ ಏನಿರುತ್ತೆ, ಆಪ್ರೇಟಿಂಗ್ ಸಿಸ್ಟಮ್ ಸ್ಪೇಸ್ ಏನಿರುತ್ತೆ, ಅಲ್ಲಿ ಇಂಪಾರ್ಟೆಂಟ್ ಕೋರ್ ಫಂಕ್ಷನಾಲಿಟಿನ ಮಾತ್ರ ಇಟ್ಕೊಂಡೆ. ರಿಮೈನಿಂಗ್ ಅನ್ನೆಸೆಸರಿ ಫಂಕ್ಷನಾಲಿಟಿನ ಐ ಮೂವ್ಡ್ ಇಟ್ ಟು ಯೂಸರ್ ಸ್ಪೇಸ್. ಸೊ ಈ ಥರ ಮಾಡೋದ್ರಿಂದ ನಾನೇನಾದ್ರು ಹೊಸ ಫಂಕ್ಷನಾಲಿಟಿನ ಆ್ಯಡ್ ಮಾಡಬೇಕು ಅಂದಾಗ ಐ ಕುಡ್ ಹ್ಯಾವ್ ಈಸಿಲಿ ಆ್ಯಡೆಡ್ ನ್ಯೂ ಫಂಕ್ಷನಾಲಿಟಿ ಬಿಕಾಸ್ ಐ ವಾಸ್ ಆ್ಯಡಿಂಗ್ ದ ಫಂಕ್ಷನಾಲಿಟಿ ಟು ಎ ಲಿಮಿಟೆಡ್ ಸೆಟ್ ಆಫ್ ಮೈಕ್ರೋ ಕರ್ನಲ್ ವಿಚ್ ಆ್ಯಡ್ ಓನ್ಲಿ ದ ಕೋರ್ ಫಂಕ್ಷನಾಲಿಟಿ. ಕೋರ್ ಫಂಕ್ಷನಾಲಿಟಿ ಇರುವಂಥ ಮೈಕ್ರೋ ಕರ್ನಲ್ಗೆ ನಾನು ಫಂಕ್ಷನಾಲಿಟಿನ ಆರಾಮಾಗಿ ಆ್ಯಡ್ ಮಾಡ್ಬೋದಿತ್ತು, ಇಲ್ಲ ಮಾಡಿಫೈ ಮಾಡ್ಬೋದಿತ್ತು. ಬಟ್ ಇದರಲ್ಲಿ ಮೇಜರ್ ಡಿಸಡ್ವಾಂಟೇಜ್ ಏನು ಅಂದರೆ, ಪ್ರತಿ ಒಂದು ಸಲ ಏನಾದರೂ ಒಂದು ಫಂಕ್ಷನಾಲಿಟಿನ ಇಂಪ್ಲಿಮೆಂಟ್ ಮಾಡಬೇಕಿದ್ರು ಮೈಕ್ರೋ ಕರ್ನಲ್ಲು ಯೂಸರ್ ಸ್ಪೇಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕನೆಕ್ಟ್ ಮಾಡಿಕೊಂಡು ಆ ಫಂಕ್ಷನಾಲಿಟಿನ ಇಂಪ್ಲಿಮೆಂಟ್ ಮಾಡಬೇಕಿತ್ತು. ಇದರಿಂದಾಗಿ ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್ ಆಗ್ತಾಯಿತ್ತು. ಈ ಪರ್ಫಾರ್ಮೆನ್ಸ್ ಡಿಗ್ರೇಡೇಷನ್ನ ಓವರ್ಕಮ್ ಮಾಡೋಕ್ಕೆ ಅಂತಲೇ ನೆಕ್ಸ್ಟ್ ಬಂದಿದ್ದ ಸ್ಟ್ರಕ್ಚರು ಮಾಡ್ಯೂಲ್ಸ್. ಈ ಮಾಡ್ಯೂಲ್ಸಲ್ಲಿ ನಂದು ಕರ್ನಲ್ ಏನಿರುತ್ತೆ ಅಲ್ಲಿ ಕೋರ್ ಫಂಕ್ಷನಾಲಿಟಿನ ಮಾತ್ರ ಇಟ್ಕೊಂಡು ನೆಕ್ಸ್ಟ್ ರಿಮೈನಿಂಗ್ ಫಂಕ್ಷನಾಲಿಟಿನ ಮಾಡ್ಯೂಲ್ಸಲ್ಲಿ ಸ್ಟೋರ್ ಮಾಡ್ತಿದ್ದೆ. ಸೊ ಈ ರಿಮೈನಿಂಗ್ ಫಂಕ್ಷನಾಲಿಟೀಸ್ ಯಾವಾಗ ಬೇಕಿತ್ತು ಆವಾಗ ಮಾತ್ರ ಡೈನಾಮಿಕಲಿ ಲೋಡ್ ಮಾಡ್ಕೋತಿದ್ದೆ ಡ್ಯೂರಿಂಗ್ ರನ್ ಟೈಮ್. ಸೊ ಈ ಮಾಡ್ಯೂಲ್ಸ್ ಅಪ್ರೋಚ್ ಏನಿದೆ ಅದನ್ನು ನಾನು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡೋದ್ರಿಂದ ಡೈನಾಮಿಕಲಿ ರನ್ ಟೈಮಲ್ಲಿ ಯಾವ ಮಾಡ್ಯೂಲ್ ಬೇಕೋ ಆ ಮಾಡ್ಯೂಲ್ನ ಲೋಡ್ ಮಾಡ್ಕೋಬೋದಿತ್ತು. ಇಲ್ಲಿ ಮೇಜರ್ ಅಡ್ವಾಂಟೇಜಸ್ ಏನು ಅಂದರೆ, ಪ್ರತಿಯೊಂದು ಮಾಡ್ಯೂಲು ಬೇರೆ ಮಾಡ್ಯೂಲ್ ಜೊತೆ ಆರಾಮಾಗಿ ಇಂಟ್ರ್ಯಾಕ್ಟ್ ಮಾಡ್ಕೋತಿದ್ವು. ಜೊತೆಗೆ ನಂದು ಮೇನ್ ಕರ್ನಲ್ ಏನಿರುತ್ತೆ ಅಲ್ಲಿ ನಾನು ಕೋರ್ ಫಂಕ್ಷನಾಲಿಟೀಸ್ ಮಾತ್ರ ಸ್ಟೋರ್ ಮಾಡ್ಕೊಂಡಿದ್ದೆ. ದಸ್ ನಂದು ಮೇನ್ ಕರ್ನಲ್ಲು ಸೇಫ್ ಆಗಿತ್ತು, ಜೊತೆಗೆ ಅದನ್ನು ನಾನು ಬರ್ಡನ್ ಮಾಡಿರಲಿಲ್ಲ. ಸೊ ದಿಸ್ ವೇರ್ ದ
four main operating system structures we learnt in our previous class. Simple structure, layered approach, microkernels, and the last one which is called as modules. So in this particular class we will try to learn some more topics related to operating system. The first topic we will learn in this particular class is virtual machine. Then later we will learn about a topic called as operating system generation. Then we will finish the session with a topic on system boot. System boot anta ಒಂದು ಟಾಪಿಕ್ ಮೇಲೆ ಈ ಪರ್ಟಿಕ್ಯುಲರ್ ಸೆಷನ್ನ ಕಂಪ್ಲೀಟ್ ಮಾಡ್ತೀವಿ. So now we shall look in detail with respect to virtual machine. The first question you need to ask when it comes to virtual machine is what are virtual machine? Virtual machines ಅಂದರೆ ಏನು ಅಂತ ಒಂದು ಮೊದಲನೇ ಕ್ವಶನ್ ನಿಮಗೆ ಮನಸ್ಸಿಗೆ ಬರಲೇಬೇಕು. ಏನು ವರ್ಚುವಲ್ ಮಿಷಿನ್ಸ್ ಅಂತ ಅಂದರೆ ನಂದು ಏನು ಹಾರ್ಡ್ವೇರ್ ಇರುತ್ತೆ ಒಂದು ಸಿಂಗಲ್ ಕಂಪ್ಯೂಟರಲ್ಲಿ, ಐ ವಿಲ್ ಅಬ್ಸ್ಟ್ರಾಕ್ಟ್ ದ ಹಾರ್ಡ್ವೇರ್ ಆಫ್ ದಟ್ ಸಿಂಗಲ್ ಕಂಪ್ಯೂಟರ್ ಇಂಟು ಸೆವರಲ್ ಡಿಫ್ರೆಂಟ್ ಎಕ್ಸಿಕ್ಯೂಷನ್ ಎನ್ವೈರ್ನಮೆಂಟ್ಸ್. ನಾನು ಏನು ಒಂದು ಸಿಂಗಲ್ ಕಂಪ್ಯೂಟರಲ್ಲಿ ಹಾರ್ಡ್ವೇರ್ ಇದೆ, ಆ ಹಾರ್ಡ್ವೇರ್ನ ಬೇರೆ ಬೇರೆ ಡಿಫ್ರೆಂಟ್ ಎಕ್ಸಿಕ್ಯೂಷನ್ ಎನ್ವೈರ್ನಮೆಂಟ್ಗೆ ಅಬ್ಸ್ಟ್ರಾಕ್ಟ್ ಮಾಡ್ತೀನಿ ಅಥವಾ ಪ್ರೊವೈಡ್ ಮಾಡ್ತೀನಿ. In that case, each of the execution environment will get a feel that they are running their own hardware, they are running their own private computer. ಒಂದು ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾವ ಟೈಪ್ ಆಫ್ ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ? ಪ್ರತಿಯೊಂದು ಎಕ್ಸಿಕ್ಯೂಷನ್ ಎನ್ವೈರ್ನ್ಮೆಂಟ್ಗೂ ನಾವು ನಮ್ಮ ಓನ್ ಹಾರ್ಡ್ವೇರ್ನ ನಮ್ಮ ಓನ್ ಕಂಪ್ಯೂಟರಲ್ಲಿ ರನ್ ಮಾಡ್ತಾ ಇದ್ದೀವಿ ಅಂತ ಫೀಲ್ ಬರುತ್ತೆ. ಬಟ್ ಆ್ಯಕ್ಚುಲಾಗಿ ನಿಮ್ಮದು ಅಂಡರ್ಲೈಯಿಂಗ್ ಪ್ರೈವೇಟ್ ಕಂಪ್ಯೂಟರ್ ಏನಿರುತ್ತೆ ಆ ಕಂಪ್ಯೂಟರ್ ಹಾರ್ಡ್ವೇರ್ನ ಈ ಎಕ್ಸಿಕ್ಯೂಷನ್ ಎನ್ವೈರ್ನಮೆಂಟ್ಗಳ ಜೊತೆ ಶೇರ್ ಮಾಡ್ತಾ ಇರುತ್ತೆ. ಬಟ್ ಪ್ರತಿಯೊಂದು ಎಕ್ಸಿಕ್ಯೂಷನ್ ಎನ್ವೈರ್ನಮೆಂಟು ನಮ್ಮದೇ ಓನ್ ಹಾರ್ಡ್ವೇರ್ನ ನಾವು ರನ್ ಮಾಡ್ತಾ ಇದ್ದೀವಿ ಅಂತ ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ, ಆ ಥರ ಫೀಲ್ ಮಾಡ್ಕೋತವೆ. ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೆ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ವರ್ಚುವಲ್ ಮಿಷಿನ್. ಆ ಎಕ್ಸಿಕ್ಯೂಷನ್ ಎನ್ವೈರ್ನಮೆಂಟು ಅಂಡರ್ಲೈಯಿಂಗ್ ಕಂಪ್ಯೂಟರ್ದು ಹಾರ್ಡ್ವೇರ್ನ ಶೇರ್ ಮಾಡಿಕೊಂಡು ರನ್ ಆಗೋದನ್ನ ವರ್ಚುವಲ್ ಮಿಷಿನ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಪ್ರತಿಯೊಂದು ವರ್ಚುವಲ್ ಮಿಷಿನಲ್ಲೂ ಇಟ್ ಕಂಟೈನ್ಸ್ ಎ ಸೆಟ್ ಆಫ್ ಪ್ರೊಸೆಸಸ್. ಏಕೆಂದರೆ ಏನೇ ಒಂದು ಪ್ರೋಗ್ರಾಮು ಎಕ್ಸಿಕ್ಯೂಷನಲ್ಲಿದೆ ಅಂದರೆ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಷನಲ್ಲಿದ್ದಾಗ ಅದನ್ನ ನಾನು ಪ್ರೋಸೆಸ್ ಅಂತ ಕರಿತೀನಿ. ಸೊ ಪ್ರತಿಯೊಂದು ವರ್ಚುವಲ್ ಮಿಷಿನಲ್ಲೂ ಆ ಕರಸ್ಪಾಂಡಿಂಗ್ ಪ್ರೋಸೆಸ್ಸು ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ. ಈ ಪ್ರೋಸೆಸ್ಗೆ ನಾವು CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ಮು ಮತ್ತು ವರ್ಚುವಲ್ ಮೆಮೊರಿ ಟೆಕ್ನಿಕ್ಸ್ನ ಎಂಪ್ಲಾಯ್ ಮಾಡಿದಾಗ ಆ ಪ್ರೋಸೆಸ್ಸು ವರ್ಚುವಲ್ ಮಿಷಿನಲ್ಲಿ ರನ್ ಆಗ್ತಾ ಇರೋ ಪ್ರೋಸೆಸ್ಸು ನನಗೆ ಅಂತಲೇ ಒಂದು CPU ಇದೆ, ನನಗೆ ಅಂತಲೇ ಒಂದು ಮೈನ್ ಮೆಮೊರಿ ಇದೆ ಅಂತ ಫೀಲ್ ಮಾಡಿಕೊಡುತ್ತೆ. ಬಟ್ ಆ್ಯಕ್ಚುಲಾಗಿ ಅಂಡರ್ಲೈಯಿಂಗ್ ಕಂಪ್ಯೂಟರ್ದು CPU ಏನಿದೆ, ಅಂಡರ್ಲೈಯಿಂಗ್ ಕಂಪ್ಯೂಟರ್ದು ಮೈನ್ ಮೆಮೊರಿ ಇದೆ, ಅದನ್ನು ನಾವು ವರ್ಚುವಲ್ ಮಿಷಿನ್ ಜೊತೆ ಶೇರ್ ಮಾಡಿರ್ತೀವಿ. ಬಟ್ ಆ ವರ್ಚುವಲ್ ಮಿಷಿನಲ್ಲಿರೋ ಪ್ರೋಸೆಸ್ಸು ಈ CPU ಶೆಡ್ಯೂಲಿಂಗು ಮತ್ತು ವರ್ಚುವಲ್ ಮೆಮೊರಿ ಟೆಕ್ನಿಕ್ಕಿಂದ ಆ ಪ್ರೋಸೆಸ್ಸು ನನಗೆ ಒಂದು CPU ಇದೆ, ನನಗೆ ಒಂದು ಮೈನ್ ಮೆಮೊರಿ ಇದೆ ಅಂತ ಫೀಲ್ ಮಾಡ್ಕೋತಾ ಇರುತ್ತೆ. These are the two important resources in your system, the CPU and main memory. ನಾವು CPU-ನ ಎಷ್ಟು ಎಫಿಷಿಯೆಂಟಾಗಿ ಡಿಫ್ರೆಂಟ್ ಪ್ರೋಸೆಸಸ್ಗಳಿಗೆ ಅಲೋಕೇಟ್ ಮಾಡ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಥರ ಡಿಫ್ರೆಂಟ್ ಪ್ರೋಸೆಸಸ್ಗೆ ಎಫಿಷಿಯೆಂಟಾಗಿ CPU-ನ ಅಲೋಕೇಟ್ ಮಾಡೋಕ್ಕೇ ದೇರ್ ಆರ್ ಮೆನಿ CPU ಶೆಡ್ಯೂಲಿಂಗ್ ಅಲ್ಗರಿದಮ್ಸ್. ಅದೇ ರೀತಿ ಮೈನ್ ಮೆಮೊರಿ ಮ್ಯಾನೇಜ್ಮೆಂಟು ಸಹ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಯುವರ್ CPU ಕ್ಯಾನ್ ಓನ್ಲಿ ಎಕ್ಸೆಸ್ ಯುವರ್ ಕ್ಯಾಶ್ ಮೆಮೊರಿ ಆ್ಯಂಡ್ ಮೈನ್ ಮೆಮೊರಿ. ಸೊ ಈ CPU ಶೆಡ್ಯೂಲಿಂಗು ಮತ್ತು ವರ್ಚುವಲ್ ಮೆಮೊರಿ ಟೆಕ್ನಿಕ್ಸಿಂದ ವರ್ಚುವಲ್ ಮಿಷಿನಲ್ಲೋ ಇರೋ ಪ್ರೋಸೆಸ್ಸು ನನಗೆ ಅಂತಲೇ ಒಂದು CPU ಇದೆ, ನನಗೆ ಅಂತಲೇ ಒಂದು ಮೈನ್ ಮೆಮೊರಿ ಇದೆ ಅನ್ನೋ ಫೀಲಿಗೆ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಾನು ಏನು ಅಂಡರ್ಲೈಯಿಂಗ್ ಕಂಪ್ಯೂಟರಿಂದ ಒಂದು ಹಾರ್ಡ್ವೇರ್ನ ನಾನು ವರ್ಚುವಲ್ ಮಿಷಿನ್ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಅದನ್ನು ಬಿಟ್ಟು ಬೇರೆ ಯಾವುದೇ ಫಂಕ್ಷನ್ಯಾಲಿಟೀಸ್ನು ನಾನು ವರ್ಚುವಲ್ ಮಿಷಿನ್ಸ್ ಜೊತೆ ಶೇರ್ ಮಾಡ್ಕೊಳ್ಳಲ್ಲ.
ಸೊ ವೆನ್ ಇಟ್ ಕಮ್ಸ್ ಟು ದ ನೆಕ್ಸ್ಟ್ ಪಾಯಿಂಟ್ ನಾವೇನು ಹೇಳ್ಬೋದು ಅಂದರೆ ವರ್ಚುವಲ್ ಮಿಷಿನಲ್ಲಿ ರನ್ ಆಗ್ತಾ ಇರುವಂಥ ಪ್ರತಿಯೊಂದು ಪ್ರೋಸೆಸ್ಸು ಅಂಡರ್ಲೈನ್ ಕಂಪ್ಯೂಟರ್ದು ಒಂದು ವರ್ಚುವಲ್ ಕಾಪಿ ಥರ ಇರುತ್ತೆ. ಈಚ್ ಪ್ರೋಸೆಸ್ ಏನು ರನ್ ಆಗ್ತಾ ಇರುತ್ತೆ ವರ್ಚುವಲ್ ಮಿಷಿನು, ದೇ ವಿಲ್ ಬಿ ಪ್ರೊವೈಡೆಡ್ ವಿತ್ ಎ ವರ್ಚುವಲ್ ಕಾಪಿ ಆಫ್ ದ ಅಂಡರ್ಲೈಯಿಂಗ್ ಕಂಪ್ಯೂಟರ್. ಅಂಡರ್ಲೈಯಿಂಗ್ ಕಂಪ್ಯೂಟರ್ದು ವರ್ಚುವಲ್ ಕಾಪಿ ಅಥವಾ ಅಂಡರ್ಲೈಯಿಂಗ್ ಕಂಪ್ಯೂಟರ್ದು ಹಾರ್ಡ್ವೇರ್ನ ನಾವು ವರ್ಚುವಲ್ ಮಿಷಿನ್ಗೆ ಪ್ರೊವೈಡ್ ಮಾಡಿರ್ತೀವಿ. ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಬಿಲೋ ಡಯಾಗ್ರಾಮ್, ದಿಸ್ ಇಸ್ ಎ ಡಯಾಗ್ರಾಮ್ ವಿಚ್ ರೆಪ್ರೆಸೆಂಟ್ಸ್ ನಾನ್ ವರ್ಚುವಲ್ ಮಿಷಿನ್. ಇಲ್ಲಿ ಒಂದು ಸಿಂಗಲ್ ಮಿಷಿನ್ ಇರುತ್ತೆ. ಸೊ ಎಂಟೈರ್ ನಂದು ಹಾರ್ಡ್ವೇರು ಏನಿರುತ್ತೆ ದಟ್ ವಿಲ್ ಬಿ ಅಲೋಕೇಟೆಡ್ ಟು ಎ ಸಿಂಗಲ್ ಮಿಷಿನ್. ಅದೇ ಇಲ್ಲಿ ನೋಡಿದ್ರೆ ನಂದು ಸಿಂಗಲ್ ಮಿಷಿನ್ನ 3 ವರ್ಚುವಲ್ ಮಿಷಿನ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಪ್ರತಿಯೊಂದು ವರ್ಚುವಲ್ ಮಿಷಿನ್ಗೂ ಹಾರ್ಡ್ವೇರ್ ಏನಿದೆ ಅಂಡರ್ಲೈಯಿಂಗ್ ಹಾರ್ಡ್ವೇರ್, ಮೇಯ್ನ್ ಮಿಷಿನ್ದು ಅಂಡರ್ಲೈಯಿಂಗ್ ಹಾರ್ಡ್ವೇರ್ ಏನಿದೆ ಆ ಹಾರ್ಡ್ವೇರ್ನ 3 ವರ್ಚುವಲ್ ಮಿಷಿನ್ಸ್ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ. ಸೊ ಈ 3 ವರ್ಚುವಲ್ ಮಿಷಿನ್ಸ್ಗಳು ಅಲ್ಲಿ ರನ್ ಆಗುವಂಥ ಪ್ರೋಸೆಸ್ಗಳು ಈ ಹಾರ್ಡ್ವೇರ್ನ ಯೂಸ್ ಮಾಡಿಕೊಂಡು ಆ ಪ್ರೋಸೆಸಸ್ಸು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಯು ಕ್ಯಾನ್ ಆಸ್ಕ್ ಇಸ್ ವಾಟ್ ಈಸ್ ದ ನೀಡ್ ಆಫ್ ವರ್ಚುವಲ್ ಮಿಷಿನ್. ವರ್ಚುವಲ್ ಮಿಷಿನ್ದು ಏನು ನೀಡು ಅಂತ ಕೇಳ್ಬೋದು. ದ ಮೇನ್ ನೀಡ್ ಆರ್ ಇಂಟೆನ್ಷನ್ ಬಿಹೈಂಡ್ ವರ್ಚುವಲ್ ಮಿಷಿನ್ ಇಸ್ ಟು ಶೇರ್ ಯುವರ್ ಹಾರ್ಡ್ವೇರ್. ನಿಮ್ಮದು ಒಂದೇ ಒಂದು ಹಾರ್ಡ್ವೇರ್ನ ಡಿಫ್ರೆಂಟ್ ಎಕ್ಸಿಕ್ಯೂಷನ್ ಎನ್ವೈರ್ನಮೆಂಟ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋ ಕಾನ್ಸೆಪ್ಟ್ಗೆ ನಾವು ವರ್ಚುವಲ್ ಮಿಷಿನ್ನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ದ ಫಸ್ಟ್ ಮೇಜರ್ ಅಡ್ವಾಂಟೇಜ್ ವಿತ್ ರೆಸ್ಪೆಕ್ಟ್ ಟು ವರ್ಚುವಲ್ ಮಿಷಿನ್. ಆ್ಯಸ್ ಯು ಕ್ಯಾನ್ ಸಿ ದ ಮೇನ್ ರೀಸನ್ ಈಸ್ to share the same hardware to run on several different execution environment concurrently. So that is the main advantage to use a concept called as virtual machine. But when it comes to virtual machine, there is one major difficulty. The major difficulty with respect to virtual machine is disk systems. That is, suppose if there are ಓನ್ಲಿ 3 ಡಿಸ್ಕ್ ಡ್ರೈವ್ಸ್ ಇದೆ ಅಂತ ಅಂದ್ಕೊಳ್ಳಿ. ನಂದು ಅಂಡರ್ಲೈಯಿಂಗ್ ಮಿಷಿನಲ್ಲಿ 3 ಡಿಸ್ಕ್ ಡ್ರೈವ್ ಇದೆ. ಬಟ್ ಐ ಹ್ಯಾವ್ 7 ವರ್ಚುವಲ್ ಮಿಷಿನ್. ನನ್ನ ಹತ್ರ 7 ವರ್ಚುವಲ್ ಮಿಷಿನ್ ಇದೆ. ಇನ್ ಸಚ್ ಎ ಕೇಸ್ ಐ ಕ್ಯಾನಾಟ್ ಅಲೋಕೇಟ್ ಮೈ 3 ಡಿಸ್ಕ್ ಡ್ರೈವ್ಸ್ ಟು 7 ವರ್ಚುವಲ್ ಮಿಷಿನ್. ಸೊ ಫಾರ್ ದಿಸ್ ಟು ಹ್ಯಾಪನ್ ಐ ವಿಲ್ ಡಿವೈಡ್ ಮೈ 3 ಡಿಸ್ಕ್ ಡ್ರೈವ್ಸ್ ಇಂಟು ಮೆನಿ ನಂಬರ್ ಆಫ್ ಮಿನಿ ಡಿಸ್ಕ್. ಸೊ ಈ ಮಿನಿ ಡಿಸ್ಕ್ಗಳೇನಿರುತ್ತೆ ಅದನ್ನ ಐ ಕ್ಯಾನ್ ಕಾಲ್ ದೆಮ್ ಆಸ್ ವರ್ಚುವಲ್ ಡಿಸ್ಕ್. Then I will allocate those virtual disk to the corresponding virtual machine. So this is the solution we can employ for the problem with respect to disk system. So in our next slide we shall look into the implementation of virtual machine. Then we will look into the benefits of virtual machine. Then later we will see an example on virtual machine which is JVM, Java Virtual Machine. Then later we will move on to the next topic, that is operating system generation and system boot. So in my last slide I explained the importance of virtual machine, how the hardware of an underlying machine will be shared with the virtual machines. ಒಂದು ಅಂಡರ್ಲೈಯಿಂಗ್ ಮಿಷಿನ್ದು ಹಾರ್ಡ್ವೇರ್ನ ವರ್ಚುವಲ್ ಮಿಷಿನ್ಸ್ ಜೊತೆ ಹೆಂಗೆ ಶೇರ್ ಮಾಡ್ಕೊಂಡ್ವಿ, ಆಮೇಲೆ ಪ್ರತಿಯೊಂದು ವರ್ಚುವಲ್ ಮಿಷಿನ್ಗೂ ಆ ಹಾರ್ಡ್ವೇರು ಅಲ್ಲಿರುವಂಥ ಪ್ರೋಸೆಸಸ್ಗಳು ಯಾವ ರೀತಿ ಯೂಸ್ ಮಾಡಿಕೊಡ್ತಿದ್ವು ಅನ್ನೋದನ್ನ ಲಾಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡಿದ್ವಿ. ಇನ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್ ವಿ ವಿಲ್ ಲುಕ್ ಇನ್ ಟು ದ ಇಂಪ್ಲಿಮೆಂಟೇಷನ್ ಆಫ್ ಎ ವರ್ಚುವಲ್ ಮಿಷಿನ್ ಆ್ಯಂಡ್ ದ ಬೆನಿಫಿಟ್ಸ್ ವಿ ವಿಲ್ ಗೆಟ್ ವಿತ್ ರೆಸ್ಪೆಕ್ಟ್ ಟು ವರ್ಚುವಲ್ ಮಿಷಿನ್. ವರ್ಚುವಲ್ ಮಿಷಿನಿಂದ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಈ ಸ್ಲೈಡಲ್ಲಿ ಅರ್ಥ ಮಾಡ್ಕೋತೀವಿ. ಫಸ್ಟ್ ವೆನ್ ಇಟ್ ಕಮ್ಸ್ ಟು ಇಂಪ್ಲಿಮೆಂಟೇಷನ್, ಸೊ ಫ್ರಮ್ ಆ್ಯನ್ ಅಂಡರ್ಲೈಯಿಂಗ್ ಮಿಷಿನ್, ಒಂದು ಅಂಡರ್ಲೈಯಿಂಗ್ ಮಿಷಿನ್ ಏನಿದೆ ಅಥವಾ ಎಕ್ಸಿಸ್ಟಿಂಗ್ ಮಿಷಿನ್ ಏನಿದೆ ಆ ಎಕ್ಸಿಸ್ಟಿಂಗ್ ಮಿಷಿನಿಂದ ವಿ ಆರ್ ಟ್ರೈಯಿಂಗ್ ಟು ಕ್ರಿಯೇಟ್ ಆ್ಯನ್ ಎಕ್ಸಾಕ್ಟ್ ಡೂಪ್ಲಿಕೇಟ್, ದಟ್ ಈಸ್ ನಥಿಂಗ್ ಬಟ್ ದ ವರ್ಚುವಲ್ ಮಿಷಿನ್. ಆ ಅಂಡರ್ಲೈಯಿಂಗ್ ಮಿಷಿನಿಂದ ವಿ ಆರ್ ಟ್ರೈಯಿಂಗ್ ಟು ಕ್ರಿಯೇಟ್ ಸಮ್ ಡೂಪ್ಲಿಕೇಟ್ಸ್. ಆ ಡೂಪ್ಲಿಕೇಟ್ಸ್ಗೆ ಒಂದು ನೇಮ್ ಕೊಟ್ಟಿದ್ದಾರೆ, ಅದನ್ನು ವರ್ಚುವಲ್ ಮಿಷಿನ್ ಅಂತ ಕರಿತೀವಿ. ಬಟ್ ಆ ಥರ ಒಂದು ಅಂಡರ್ಲೈಯಿಂಗ್ ಮಿಷಿನಿಂದ ಒಂದು ಡೂಪ್ಲಿಕೇಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಇಟ್ ರಿಕ್ವೈರ್ಸ್ ಲಾಟ್ ಅಮೌಂಟ್ ಆಫ್ ವರ್ಕ್, ಅಥವಾ ಐ ಕ್ಯಾನ್ ಸೇ ಇಟ್ ರಿಕ್ವೈರ್ಸ್ ಹ್ಯೂಜ್ ಅಮೌಂಟ್ ಆಫ್ ವರ್ಕ್.
ಏನೆಲ್ಲ ವರ್ಕ್ಗಳು ಏನೆಲ್ಲ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡಬೇಕು ಒಂದು ಎಕ್ಸಾಕ್ಟ್ ಕಾಪಿ ಅಥವಾ ಡೂಪ್ಲಿಕೇಟ್ ಕಾಪಿ ಆಫ್ ಅಂಡರ್ಲೈಯಿಂಗ್ ಮಿಷಿನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಈ ಇಂಪ್ಲಿಮೆಂಟೇಷನಲ್ಲಿ ಅಬ್ಸರ್ವ್ ಮಾಡ್ತೀವಿ. ನಾನು ಆಗಲೇ ಪ್ರೀವಿಯಸ್ ಟಾಪಿಕ್ಸಲ್ಲಿ ಒಂದು ಕಡೆ ಒಂದು ಸಿಸ್ಟಮ್ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ದೇರ್ ವಿಲ್ ಬಿ 2 ಮೋಡ್ಸ್ ಅಂತ ಹೇಳಿದ್ದೆ. ಒಂದು ಯೂಸರ್ ಮೋಡು, ಇನ್ನೊಂದು ಕರ್ನಲ್ ಮೋಡು. ಏನು ಡಿಫ್ರೆನ್ಸು ಎರಡಕ್ಕೂ ಅಂತಲೂ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಐ ವಿಲ್ ಎಕ್ಸ್ಪ್ಲೈನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದೋಸ್ 2 ಮೋಡ್ಸ್ ಒನ್ಸ್ ಅಗೇನ್. ಇನ್ನೊಂದು ಸಲ ಆ ಎರಡು ಮೋಡ್ಗಳ ನಡುವೆ ಏನು ಡಿಫ್ರೆನ್ಸು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟ್ರಕ್ಷನ್ಸು ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಪ್ರೋಗ್ರಾಮ್ಸು ಅಥವಾ ಪ್ರಿವಿಲೇಜ್ಡ್ ಇನ್ಸ್ಟ್ರಕ್ಷನ್ಸ್ ಏನಾದ್ರು ಎಕ್ಸಿಕ್ಯೂಟ್ ಆಗಬೇಕು ಅಂತ ಇದ್ದರೆ ದೋಸ್ ಇನ್ಸ್ಟ್ರಕ್ಷನ್ಸ್ ಶುಡ್ ಗೆಟ್ ಎಕ್ಸಿಕ್ಯೂಟೆಡ್ ಇನ್ ಎ ಮೋಡ್ ಕಾಲ್ಡ್ ಆಸ್ ಕರ್ನಲ್ ಮೋಡ್. ಅವೆಲ್ಲ ಪ್ರಿವಿಲೇಜ್ಡ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಆಪ್ರೇಟಿಂಗ್ ಸಿಸ್ಟಮ್ದು ಅದೆಲ್ಲ ಕರ್ನಲ್ ಮೋಡಲ್ಲಿ ಎಕ್ಸಿಕ್ಯೂಷನ್ ಆಗಬೇಕು. ಅದೇ ನಾರ್ಮಲ್ ಇನ್ಸ್ಟ್ರಕ್ಷನ್ಸು ನಾರ್ಮಲ್ ಪ್ರೋಗ್ರಾಮ್ಸು ದೇ ಕ್ಯಾನ್ ಗೆಟ್ ಎಕ್ಸಿಕ್ಯೂಟೆಡ್ ಇನ್ ಯೂಸರ್ ಮೋಡ್. ಸೊ ವೆನೆವರ್ ಯೂಸರ್ ಈಸ್ ರಿಕ್ವೆಸ್ಟಿಂಗ್ ಫಾರ್ ಆನ್ ಆಪ್ರೇಟಿಂಗ್ ಸಿಸ್ಟಮ್ ಸರ್ವಿಸ್, ಒಂದು ಯೂಸರು ಆಪ್ರೇಟಿಂಗ್ ಸಿಸ್ಟಮ್ ಸರ್ವಿಸ್ಗೆ ರಿಕ್ವೆಸ್ಟ್ ಮಾಡ್ತಿದ್ದಾಗ ಆವಾಗ ಯೂಸರ್ ಮೋಡ್ ಬಿಟ್ಟು 1 ಇರುತ್ತೆ. ಆ ಮೋಡ್ ಬಿಟ್ಟಿಂದ ನಾನು 0 ಬಿಟ್ಗೆ ಟ್ರಾನ್ಸ್ಫರ್ ಆಗಬೇಕು. ಮೋಡ್ ಬಿಟ್ಟು 1ಇಂದ 0ಗೆ ಚೇಂಜ್ ಆಗಬೇಕು. ಆವಾಗ ನಾನು ಯೂಸರ್ ಮೋಡಿಂದ ಕರ್ನಲ್ ಮೋಡ್ಗೆ ಶಿಫ್ಟ್ ಆಗ್ತೀನಿ. ಸೊ ಕರ್ನಲ್ ಮೋಡಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟ್ರಕ್ಷನ್ಸು ಪ್ರೋಗ್ರಾಮ್ಸು ಎಕ್ಸಿಕ್ಯೂಟ್ ಆಗಿ ಲೇಟರ್ ಕರ್ನಲ್ ಮೋಡಿಂದ ಯೂಸರ್ ಮೋಡ್ಗೆ ಶಿಫ್ಟ್ ಆಗ್ತೀನಿ. ಇದನ್ನ ಡ್ಯುಯಲ್ ಮೋಡ್ ಆಪ್ರೇಷನ್ ಅಂತ ಕರೀತಾರೆ. ಈ ಡ್ಯುಯಲ್ ಮೋಡ್ ಆಪ್ರೇಷನ್ಗೆ ವಿತ್ ಡಯಾಗ್ರಾಮ್ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈ ಡ್ಯುಯಲ್ ಮೋಡ್ ಆಪ್ರೇಷನ್ ಕಾನ್ಸೆಪ್ಟು ವರ್ಚುವಲ್ ಮಿಷಿನ್ಸಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ನಂದು ಅಂಡರ್ಲೈಯಿಂಗ್ ಮಿಷಿನ್ ಏನಿರುತ್ತೆ ಆ ಅಂಡರ್ಲೈಯಿಂಗ್ ಮಿಷಿನಿಂದ ನಾನು ಒಂದು ವರ್ಚುವಲ್ ಮಿಷಿನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈ ಅಂಡರ್ಲೈಯಿಂಗ್ ಮಿಷಿನಿಂದ ನಾನು ಏನು ವರ್ಚುವಲ್ ಮಿಷಿನ್ ಕ್ರಿಯೇಟ್ ಮಾಡ್ತೀನಿ ಅದಕ್ಕೆ ನನಗೆ ವರ್ಚುವಲ್ ಮಿಷಿನ್ ಸಾಫ್ಟ್ವೇರ್ ಬೇಕು. ದಟ್ ಈಸ್ ದ ಸಾಫ್ಟ್ವೇರ್ ವಿಚ್ ಕ್ರಿಯೇಟ್ಸ್ ಎ ವರ್ಚುವಲ್ ಮಿಷಿನ್. ಈ ವರ್ಚುವಲ್ ಮಿಷಿನ್ ಸಾಫ್ಟ್ವೇರು ನಿಮ್ಮದು ಅಂಡರ್ಲೈಯಿಂಗ್ ಮಿಷಿನಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಈ ವರ್ಚುವಲ್ ಮಿಷಿನ್ ಸಾಫ್ಟ್ವೇರ್ ಅಂಡರ್ಲೈಯಿಂಗ್ ಮಿಷಿನಲ್ಲಿ ರನ್ ಆಗ್ತಿರ್ಬೇಕಾದ್ರೆ ಈ ವರ್ಚುವಲ್ ಮಿಷಿನ್ ಸಾಫ್ಟ್ವೇರ್ನ ಐ ಕ್ಯಾನ್ ಟ್ರೀಟ್ ಇಟ್ ಆಸ್ ಎ ಪ್ರಿವಿಲೇಜ್ಡ್ ಇನ್ಸ್ಟ್ರಕ್ಷನ್. ಆ ವರ್ಚುವಲ್ ಮಿಷಿನ್ ಸಾಫ್ಟ್ವೇರ್ನ ನಾನು ಪ್ರಿವಿಲೇಜ್ಡ್ ಇನ್ಸ್ಟ್ರಕ್ಷನ್ ಅಥವಾ ಪ್ರಿವಿಲೇಜ್ಡ್ ಪ್ರೋಗ್ರಾಮ್ ಅಂತ ಟ್ರೀಟ್ ಮಾಡ್ಬೋದು. So that means that virtual machine software needs to run in the kernel mode of the underlying machine. The virtual machine software needs to execute in the kernel mode. So kernel mode alli execute ಆಗಬೇಕು. ಸೊ ನೆಕ್ಸ್ಟ್ ವರ್ಚುವಲ್ ಮಿಷಿನ್ ಏನು ಬರುತ್ತೆ ಆ ವರ್ಚುವಲ್ ಮಿಷಿನು ಯೂಸರ್ ಮೋಡಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ದ ಅಂಡರ್ಲೈಯಿಂಗ್ ಮಿಷಿನ್. Next, now we shall move on to the virtual machine. Now we created a virtual machine with the help of a virtual machine software. ಆ virtual machine ಗೆ underlying machine ದು ಹಾರ್ಡ್ವೇರ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ. Now we shall move on to the virtual machine. ಈಗ ವರ್ಚುವಲ್ ಮಿಷಿನಲ್ಲಿ ಡ್ಯುಯಲ್ ಮೋಡ್ ಆಪ್ರೇಷನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡೋದು. ಯಾವ ರೀತಿ ನನಗೆ ಅಂಡರ್ಲೈಯಿಂಗ್ ಮಿಷಿನಲ್ಲಿ ಯೂಸರ್ ಮೋಡ್ ಮತ್ತು ಕರ್ನಲ್ ಮೋಡ್ ಅಂತ ಇರುತ್ತೆ ಅದೇ ರೀತಿ ನನಗೆ ವರ್ಚುವಲ್ ಮಿಷಿನಲ್ಲೂ ಸಹ ದೇರ್ ವಿಲ್ ಬಿ ಆ್ಯನ್ ಯೂಸರ್ ಮೋಡ್ ಆ್ಯಂಡ್ ಕರ್ನಲ್ ಮೋಡ್. ಆ್ಯಸ್ ಯು ಕ್ಯಾನ್ ಅಬ್ಸರ್ವ್, as in physical machine, the virtual system also has a virtual user mode and virtual kernel mode. ಇಲ್ಲೂ ಸಹ ಒಂದು virtual user mode ಮತ್ತು virtual kernel mode ಇರುತ್ತೆ. ಸೊ ನನಗೆ ಈ ವರ್ಚುವಲ್ ಮಿಷಿನಲ್ಲಿ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ನಾನು ವರ್ಚುವಲ್ ಯೂಸರ್ ಮೋಡಿಂದ ವರ್ಚುವಲ್ ಕರ್ನಲ್ ಮೋಡ್ಗೆ ಮೂವ್ ಆಗಬೇಕಾಗಿರುತ್ತೆ. ದೇರ್ ವಿಲ್ ಬಿ ಸಮ್ ಇನ್ಸ್ಟ್ರಕ್ಷನ್ಸ್ ಇವನ್ ಇನ್ ವರ್ಚುವಲ್ ಮಿಷಿನ್ ದಟ್ ನೀಡ್ಸ್ ಟು ಬಿ ಎಕ್ಸಿಕ್ಯೂಟೆಡ್ ಇನ್ ಕರ್ನಲ್ ಮೋಡ್. ವರ್ಚುವಲ್ ಮಿಷಿನಲ್ಲೂ ಸಹ ಕೆಲವು ಇನ್ಸ್ಟ್ರಕ್ಷನ್ಸ್ಗಳಿರುತ್ತೆ, ಅದನ್ನು ನಾನು ಕರ್ನಲ್ ಮೋಡಲ್ಲೇ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಸೊ ಯಾವಾಗ ನಂದು ವರ್ಚುವಲ್ ಯೂಸರ್ ಮೋಡು ಒಂದು ಸಿಸ್ಟಮ್ ಕಾಲ್ ಮಾಡುತ್ತೆ, ಬಿಕಾಸ್ ಏನೇ ಕರ್ನಲ್ ಮೋಡಲ್ಲಿ ಎಕ್ಸಿಕ್ಯೂಷನ್ ಆಗಬೇಕು ಅಂದ್ರೂ ಯೂಸರ್ ಮೋಡು ಸಿಸ್ಟಮ್ ಕಾಲ್ ಮಾಡುತ್ತೆ. ಸೊ ಯಾವಾಗ ವೆನ್ ಯುವರ್ ವರ್ಚುವಲ್ ಮಿಷಿನ್ ಮೇಕ್ಸ್ ಎ ಸಿಸ್ಟಮ್ ಕಾಲ್, ಆವಾಗ ಇಟ್ ವಿಲ್ ಟ್ರಾನ್ಸ್ಫರ್ ದ ಕಂಟ್ರೋಲ್ ಟು ದ ವರ್ಚುವಲ್ ಮಿಷಿನ್ ಮಾನಿಟರ್ ವಿಚ್ ಈಸ್ ರನ್ನಿಂಗ್ ಆನ್ ದ ರಿಯಲ್ ಮಿಷಿನ್ ಅಥವಾ ಅಂಡರ್ಲೈಯಿಂಗ್ ಮಿಷಿನ್.
ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ವರ್ಚುವಲ್ ಮಿಷಿನ್ ಇದ್ದೀನಿ, ವರ್ಚುವಲ್ ಮಿಷಿನಲ್ಲಿ ಯೂಸರ್ ಮೋಡಲ್ಲಿ ಇದ್ದೀನಿ. ಯೂಸರ್ ಮೋಡಲ್ಲಿ ನಾನೀಗ ಕರ್ನಲ್ ಮೋಡಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅದಕ್ಕೆ ಒಂದು ಸಿಸ್ಟಮ್ ಕಾಲ್ ಮಾಡ್ತೀನಿ. ಆವಾಗ ಇಟ್ ಟ್ರಾನ್ಸ್ಫರ್ಸ್ ಕಂಟ್ರೋಲ್ ಟು ದ ವರ್ಚುವಲ್ ಮಿಷಿನ್ ಮಾನಿಟರ್ ವಿಚ್ ವಿಲ್ ಬಿ ರನ್ನಿಂಗ್ ಆನ್ ಮೈ ರಿಯಲ್ ಮಿಷಿನ್ ಆರ್ ಅಂಡರ್ಲೈಯಿಂಗ್ ಮಿಷಿನ್. ಯಾವಾಗ ಈ ಕಂಟ್ರೋಲು ವರ್ಚುವಲ್ ಮಿಷಿನಿಂದ ರಿಯಲ್ ಮಿಷಿನ್ದು ವರ್ಚುವಲ್ ಮಿಷಿನ್ ಮಾನಿಟರ್ಗೆ ಕಂಟ್ರೋಲ್ ಹೋಗುತ್ತೋ, ಅಟ್ ದಟ್ ಟೈಮ್ ದ ವರ್ಚುವಲ್ ಮಿಷಿನ್ ಮಾನಿಟರ್ ವಿಲ್ ಚೇಂಜ್ ದ ರಿಜಿಸ್ಟರ್ ಕಂಟೆಂಟ್ ಆ್ಯಂಡ್ ದ ಪ್ರೋಗ್ರಾಮ್ ಕೌಂಟರ್ ಆಫ್ ದ ವರ್ಚುವಲ್ ಮಿಷಿನ್. ಪ್ರೋಗ್ರಾಮ್ ಕೌಂಟರು ಮತ್ತು ರಿಜಿಸ್ಟರ್ ಕಂಟೆಂಟ್ಸ್ ಏನಿರುತ್ತೆ ವರ್ಚುವಲ್ ಮಿಷಿನಲ್ಲಿ ಅದನ್ನು ಚೇಂಜ್ ಮಾಡುತ್ತೆ. ಚೇಂಜ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಈ ಸಿಸ್ಟಮ್ ಕಾಲು ನನಗೆ ಕರ್ನಲ್ ಮೋಡಲ್ಲಿ ಎಕ್ಸಿಕ್ಯೂಷನ್ ಆಗೋಕ್ಕೆ ಶುರುವಾಗುತ್ತೆ. ಬಟ್ ಆ್ಯಕ್ಚುಲಾಗಿ ಸಿಸ್ಟಮ್ ಕಾಲ್ ಇಂಪ್ಲಿಮೆಂಟ್ ಆಗಲಿಲ್ಲ. ಆ ಸಿಸ್ಟಮ್ ಕಾಲ್ ಇಂಪ್ಲಿಮೆಂಟ್ ಆಗೋ ಥರ ನಿಮ್ಮ ರಿಯಲ್ ಮಿಷಿನ್ ಮಾಡುತ್ತೆ. So that's what it has been stated here. When the virtual machine monitor gains control, it will change the register contents and program counter for the virtual machine to simulate the effect of system call. Why? Because we are not providing system call facility to the virtual machine. So in such a case, we need to simulate the system call facility. ಆ ಕೆಲಸನ ನಿಮ್ಮ ರಿಯಲ್ ಮಿಷಿನ್ ಮಾಡಿಕೊಡುತ್ತೆ. ಸೊ ವರ್ಚುವಲ್ ಮಿಷಿನ್ನು ಯೂಸರ್ ಮೋಡಿಂದ ಕರ್ನಲ್ ಮೋಡ್ಗೆ ಶಿಫ್ಟ್ ಆಗಬೇಕಾದ್ರೆ ನಿಮ್ಮದು ರಿಯಲ್ ಮಿಷಿನ್ ಏನಿರುತ್ತೆ, ನಿಮ್ಮದು ವರ್ಚುವಲ್ ಮಿಷಿನ್ದು ರಿಜಿಸ್ಟರ್ ಕಂಟೆಂಟು ಮತ್ತು ಪ್ರೋಗ್ರಾಮ್ ಕೌಂಟರ್ನ ಚೇಂಜ್ ಮಾಡಿಕೊಡುತ್ತೆ ಟು ಸಿಮ್ಯುಲೇಟ್ ದ ಎಫೆಕ್ಟ್ ಆಫ್ ಎ ಸಿಸ್ಟಮ್ ಕಾಲ್. So this is how a system call will get implemented, or we can implement the user and kernel mode inside a virtual machine. ಒಂದು ವರ್ಚುವಲ್ ಮಿಷಿನ್ ಒಳಗೆ ಡ್ಯುಯಲ್ ಮೋಡ್ ಆಪರೇಷನ್ನ ನಾವು ಈ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ದೇರ್ ವಿಲ್ ಬಿ ಸಮ್ ಡಿಫ್ರೆನ್ಸಸ್ ವಿತ್ ರೆಸ್ಪೆಕ್ಟ್ ಟು ದ ರಿಯಲ್ ಮಿಷಿನ್ ಆ್ಯಂಡ್ ವರ್ಚುವಲ್ ಮಿಷಿನ್. ಕೆಲವೊಂದು ಸಿಚುವೇಶನ್ಸಲ್ಲಿ ಈಗ ನಾನು ಯಾವುದಾದ್ರು ಒಂದು ಇನ್ಪುಟ್ ಆರ್ ಔಟ್ಪುಟ್ ಆಪ್ರೇಷನ್ಸ್ನ ಮಾಡ್ತಾ ಇರಬೇಕಾದ್ರೆ ನಾರ್ಮಲ್ ಮಿಷಿನಲ್ಲಿ 100 ಮಿಲಿ ಸೆಕೆಂಡ್ಸ್ ಏನಾದ್ರು ಟೈಮ್ ತೊಗೊಂಡ್ರೆ, ರಿಯಲ್ ಇನ್ಪುಟ್ ಆರ್ ಔಟ್ಪುಟ್ಟು 100 ಮಿಲಿ ಸೆಕೆಂಡ್ಸ್ ಟೈಮ್ ತೊಗೊಂಡ್ರೆ, ಕೆಲವೊಂದು ವರ್ಚುವಲ್ ಇನ್ಪುಟ್ ಆರ್ ಔಟ್ಪುಟ್ಟು ಇಟ್ ಮೈಟ್ ಟೇಕ್ ಲೆಸ್ ಟೈಮ್ ಆರ್ ಸಮ್ ವರ್ಚುವಲ್ ಮಿಷಿನ್ ಮೈಟ್ ಟೇಕ್ greater time. It depends on the type of virtual machine you are using. There are many different types of virtual machine. I will give the example of all those different types of virtual machine in the next slide. Next slide ಅಲ್ಲಿ ಯಾವ types of virtual machine ಇದೆ, ಅದಕ್ಕೆ ಎಕ್ಸಾಂಪಲ್ಸ್ ಯಾವುದು ಅಂತ ಕೊಡ್ತೀನಿ. ಕೆಲವೊಂದು ವರ್ಚುವಲ್ ಮಿಷಿನ್ನು ನಿಮ್ಮದು ರಿಯಲ್ ಮಿಷಿನ್ಗಿಂತ ಕಮ್ಮಿ ಟೈಮ್ ತಗೊಂಡು ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ನ ಕಂಪ್ಲೀಟ್ ಮಾಡುತ್ತೆ. ಬಟ್ ಕೆಲವೊಂದು ವರ್ಚುವಲ್ ಮಿಷಿನ್ನು ದೇ ಕ್ಯಾನ್ ಟೇಕ್ more time than compared to the time taken by the real machine to perform a input or output operation. So these are all the things you need to remember when it comes to implementation. ನಾನು ಒಂದು ರಿಯಲ್ ಮಿಷಿನ್ ಇಂದ ಒಂದು ಡೂಪ್ಲಿಕೇಟ್ ಕಾಪಿ ಕ್ರಿಯೇಟ್ ಮಾಡಬೇಕು ಅಂದರೆ there are many work and there are many efforts. ಏನೇನು ಎಫರ್ಟ್ಸು ಅನ್ನೋದನ್ನ ಈ ಟಾಪಿಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ವರ್ಚುವಲ್ ಮಿಷಿನಲ್ಲಿ ಡ್ಯುಯಲ್ ಮೋಡ್ ಆಪ್ರೇಷನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ಬೆನಿಫಿಟ್ಸ್ ಆಫ್ ವರ್ಚುವಲ್ ಮಿಷಿನ್. ವರ್ಚುವಲ್ ಮಿಷಿನ್ದು ಬೆನಿಫಿಟ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೆನಿಫಿಟ್ ಏನು ಅಂದರೆ, ನಂದು ರಿಯಲ್ ಮಿಷಿನ್ ಅಥವಾ ನಂದು ಅಂಡರ್ಲೈಯಿಂಗ್ ಮಿಷಿನ್ದು ಹಾರ್ಡ್ವೇರ್ ಏನಿದೆ ಅದನ್ನು ನಾನು ಡಿಫ್ರೆಂಟ್ ಎಕ್ಸಿಕ್ಯೂಷನ್ ಎನ್ವೈರನ್ಮೆಂಟ್ ವರ್ಚುವಲ್ ಮಿಷಿನ್ಸ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಮೈ ಫಸ್ಟ್ ಅಡ್ವಾಂಟೇಜ್. ಜೊತೆಗೆ ನಾನು ಆ ಥರ ಶೇರ್ ಮಾಡೋದ್ರಿಂದ ಪ್ರತಿಯೊಂದು ವರ್ಚುವಲ್ ಮಿಷಿನು ಅದರದೇ ಆದಂಥ ಸಿಸ್ಟಮ್ ರಿಸೋರ್ಸಸ್ನ ಆಕ್ಸೆಸ್ ಮಾಡ್ತಾ ಇರುತ್ತೆ. ಸೊ ದೇರ್ ವೋಂಟ್ ಬಿ ಎನಿ ಪ್ರೊಟೆಕ್ಷನ್ ಪ್ರಾಬ್ಲಮ್ಸ್ ವಿತ್ ರೆಸ್ಪೆಕ್ಟ್ ಟು ದ ಹಾರ್ಡ್ವೇರ್. ಪ್ರತಿಯೊಂದು ವರ್ಚುವಲ್ ಮಿಷಿನ್ನು ಅದರದ್ದೇ ಸಿಸ್ಟಮ್ ರಿಸೋರ್ಸಸ್ನ ಮೇಂಟೈನ್ ಮಾಡ್ತಿರೋದ್ರಿಂದ ಪ್ರತಿಯೊಂದು ವರ್ಚುವಲ್ ಮಿಷಿನಲ್ಲಿ ನಂದೇನು ಸಿಸ್ಟಮ್ ರಿಸೋರ್ಸ್ ಇರುತ್ತೆ ಅದು ಪ್ರೊಟೆಕ್ಟೆಡ್ ಆಗಿರುತ್ತೆ. ದೇರ್ ವೋಂಟ್ ಬಿ ಎನಿ ಪ್ರೊಟೆಕ್ಷನ್ ಪ್ರಾಬ್ಲಮ್ಸ್ ವಿತ್ ರೆಸ್ಪೆಕ್ಟ್ ಟು ದ ಸಿಸ್ಟಮ್ ರಿಸೋರ್ಸ್ ಆರ್ ದ ಹಾರ್ಡ್ವೇರ್. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ವರ್ಚುವಲ್ ಮಿಷಿನ್ ಏನಾದರೂ ರಿಸೋರ್ಸಸ್ಗಳನ್ನ ಶೇರ್ ಮಾಡ್ಕೋಬೇಕು ಅಂದರೆ ದೇರ್ ಇಸ್ ನೋ ಡೈರೆಕ್ಟ್ ಶೇರಿಂಗ್. ಡೈರೆಕ್ಟಾಗಿ ಈ ವರ್ಚುವಲ್ ಮಿಷಿನು ನೀನು ಯೂಸ್ ಮಾಡ್ಕೋ ಈ ಪರ್ಟಿಕ್ಯುಲರ್ ರಿಸೋರ್ಸಸ್ನ ಅಂತ ಡೈರೆಕ್ಟಾಗಿ ಶೇರ್ ಮಾಡೋಕ್ಕೆ ಬಿಡೋದಿಲ್ಲ. ಬಿಕಾಸ್ ಅಂಥ ಟೈಮಲ್ಲೇ ನಿಮ್ಮದು ಪ್ರೊಟೆಕ್ಷನ್ ವೈಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ ಆರ್ಡರ್ ಟು ಶೇರ್ ದ ರಿಸೋರ್ಸಸ್ ಬಿಟ್ವೀನ್ ವರ್ಚುವಲ್ ಮಿಷಿನ್ ದೇರ್ ಆರ್ ಟೂ ಅಪ್ರೋಚಸ್.
ಮೊದಲನೇ ಅಪ್ರೋಚ್ ಬಂದು ಮಿನಿ ಡಿಸ್ಕ್ ಅಂತ ಕರಿತೀವಿ. ಇಟ್ ಈಸ್ ಎ ಶೇರ್ಡ್ ಮೆಮೊರಿ ಕಾನ್ಸೆಪ್ಟ್ ಥರ. ಆ ಮಿನಿ ಡಿಸ್ಕಲ್ಲಿ ನಾನು ಫೈಲ್ಸ್ಗಳನ್ನ ಶೇರ್ ಮಾಡ್ಕೋತೀನಿ. ಸೊ ಎಲ್ಲ ವರ್ಚುವಲ್ ಮಿಷಿನು ಆ ಮಿನಿ ಡಿಸ್ಕ್ನ ಆಕ್ಸೆಸ್ ಮಾಡಿಕೊಂಡು ಫೈಲ್ಗಳು ಯಾವ್ದ್ಯಾವ್ದು ಶೇರ್ ಆಗಿದೆ ಅದನ್ನು ರಿಟ್ರೀವ್ ಮಾಡ್ಕೋತವೆ. ಇದು ಮೊದಲನೇ ಅಪ್ರೋಚ್. ಆ್ಯಂಡ್ ದ ಸೆಕೆಂಡ್ ಅಪ್ರೋಚ್ ಇಸ್ ನೆಟ್ವರ್ಕ್, ಕಮ್ಯುನಿಕೇಷನ್ ನೆಟ್ವರ್ಕ್. ಎಲ್ಲ ವರ್ಚುವಲ್ ಮಿಷಿನ್ಗೂ ಒಂದು ನೆಟ್ವರ್ಕ್ನ ಡಿಫೈನ್ ಮಾಡ್ತೀನಿ. ಸೊ ಈಚ್ ಆಫ್ ದ ವರ್ಚುವಲ್ ಮಿಷಿನ್ ಕ್ಯಾನ್ ಸೆಂಡ್ ಇನ್ಫಾರ್ಮೇಷನ್ ಓವರ್ ದಟ್ ಪರ್ಟಿಕ್ಯುಲರ್ ಕಮ್ಯುನಿಕೇಷನ್ ನೆಟ್ವರ್ಕ್. ಆ ಕಮ್ಯುನಿಕೇಷನ್ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ವರ್ಚುವಲ್ ಮಿಷಿನು ಬೇರೊಂದು ವರ್ಚುವಲ್ ಮಿಷಿನ್ಗೆ ಇನ್ಫಾರ್ಮೇಷನ್ಗಳನ್ನ ಪಾಸ್ ಮಾಡ್ಕೋಬೋದು. ಸೊ ದಿಸ್ ಆರ್ ಸಮ್ ಆಫ್ ದ ಬೆನಿಫಿಟ್ಸ್ ಯು ಕ್ಯಾನ್ ಗೆಟ್ ಫ್ರಮ್ virtual machine. That means your system resources are completely protected, your hardware is completely protected. The reason for that to happen is there is no direct sharing of resources. You can share the resources using two approaches. The first approach is mini disk, the second approach is to share the information with the help of a communication network. So these are all the things we learned with respect to this slide, the implementation part and also the benefits of virtual machine. So in our next slide we shall look into the examples of virtual machine. There are two major examples with respect to virtual machine. They are VMware is the first one. You people might be familiar with the name called as VMware, and the second one is Java Virtual Machine. We shall look into both of the concepts, then we shall move on to the next topics. So in the last slide we covered concept with respect to virtual machines. What are virtual machines? Virtual machines andrenu. Then we covered how we can implement a virtual machine. Then we also covered a topic on benefits of virtual machine. Virtual machine do ಏನೇನು ಬೆನಿಫಿಟ್ಸ್ ಇರುತ್ತೆ ಅಂತಲೂ ಸಹ ಕವರ್ ಮಾಡಿದ್ವಿ. In this particular slide we will cover topics on the examples of virtual machine. There are different examples when it comes to virtual machine. The two major example we will learn are VMware and Java Virtual Machine. ಇದು ಎರಡು ಮೇಜರ್ ಎಕ್ಸಾಂಪಲ್ಸ್ನ ಕಲ್ತ್ಕೋತೀವಿ. VMware ಅಂದರೆ ಏನು ಅಂತ ಫಸ್ಟ್ ಕಲ್ತ್ಕೊಂಡು ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ಜಾವಾ ವರ್ಚುವಲ್ ಮಿಷಿನ್, ವಿಚ್ ಯು ಆರ್ ಆಲ್ರೆಡಿ ಕ್ವೈಟ್ ಫೆಮಿಲಿಯರ್. ಜಾವಾ ವರ್ಚುವಲ್ ಮಿಷಿನ್ ಬಗ್ಗೆ ಆಗಲೇ 4th ಸೆಮ್ಮಲ್ಲಿ ಜಾವಾ ಸಬ್ಜೆಕ್ಟ್ ಇದ್ದಾಗ ಡೀಟೇಲಾಗಿ ಕಲ್ತ್ಕೊಂಡಿದ್ದೀರ. ಸೊ ಅದನ್ನು ಸಹ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ವಿ ಶಲ್ ಲುಕ್ ಇನ್ ಟು ದ ಎಕ್ಸ್ಪ್ಲನೇಷನ್ ಆಫ್ VMware. ವಾಟ್ ಆ್ಯಕ್ಚುಲಿ ಡೂ ಯು ಮೀನ್ ಬೈ VMware? VMware ಅಂದರೆ ಏನು? VMware is a popular commercial application. ಅದೊಂದು ಕಮರ್ಷಿಯಲ್ ಅಪ್ಲಿಕೇಶನ್ನು. ಆ ಅಪ್ಲಿಕೇಶನ್ನು ನಂದು ಅಂಡರ್ಲೈಯಿಂಗ್ ಮಿಷಿನಲ್ಲಿ ಏನು ಇಂಟೆಲ್ 8086 ಪ್ರೊಸೆಸರ್ ಇರುತ್ತೆ ಅದನ್ನು ಡಿಫ್ರೆಂಟ್ ವರ್ಚುವಲ್ ಮಿಷಿನ್ಗೆ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ವರ್ಚುವಲ್ ಮಿಷಿನ್ಸ್ ಅಂದ್ರೇನು? ನಂದು ಅಂಡರ್ಲೈಯಿಂಗ್ ಮಿಷಿನ್ ಅಥವಾ ರಿಯಲ್ ಮಿಷಿನ್ ಏನಿದೆ ಅದರಲ್ಲಿರುವಂಥ ಹಾರ್ಡ್ವೇರ ಡಿಫ್ರೆಂಟ್ ಎಕ್ಸಿಕ್ಯೂಷನ್ ಎನ್ವೈರನ್ಮೆಂಟ್ಗೆ ಅಬ್ಸ್ಟ್ರಾಕ್ಟ್ ಮಾಡೋದು ಅಥವಾ ಶೇರ್ ಮಾಡೋದು ವರ್ಚುವಲ್ ಮಿಷಿನ್. ಈ VMware ಅನ್ನೋ ಕಮರ್ಷಿಯಲ್ ಅಪ್ಲಿಕೇಶನ್ನು ಅದರಲ್ಲಿರುವಂಥ ಅಂಡರ್ಲೈಯಿಂಗ್ ಮಿಷಿನಲ್ಲಿರುವಂಥ 8086 ಪ್ರೊಸೆಸರ್ನ ಡಿಫ್ರೆಂಟ್ ವರ್ಚುವಲ್ ಮಿಷಿನ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ, ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಆ ಕಮರ್ಷಿಯಲ್ ಅಪ್ಲಿಕೇಶನ್ಗೆ VMware ಅಂತ ನೇಮನ್ನ ಪ್ರೊವೈಡ್ ಮಾಡ್ತಾರೆ. ಈ VMware ಅಪ್ಲಿಕೇಶನ್ನ ನಾನು ಮೇಯ್ನಾಗಿ ಒಂದು ಪರ್ಟಿಕ್ಯುಲರ್ ಸಿನಾರಿಯೋಲಿ ಯೂಸ್ ಮಾಡ್ತೀನಿ. ಯಾವುದು ಆ ಪರ್ಟಿಕ್ಯುಲರ್ ಸಿನಾರಿಯೋ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಂದು ಯಾವುದೋ ಒಂದು ಕಂಪ್ಯೂಟರಲ್ಲಿ ಒಂದು ಲೈನೆಕ್ಸ್ ಅಥವಾ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ರನ್ ಆಗ್ತಾಯಿತ್ತು. ಇಮ್ಯಾಜಿನ್ ಈಗ ಆ ಕಂಪ್ಯೂಟರಲ್ಲಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ರನ್ ಆಗ್ತಾ ಇದೆ. ಸೊ ದಟ್ ಆಪ್ರೇಟಿಂಗ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಹೋಸ್ಟ್ ಆಪ್ರೇಟಿಂಗ್ ಸಿಸ್ಟಮ್, ಬಿಕಾಸ್ ಆ ಕಂಪ್ಯೂಟರ್ ಪೇರೆಂಟ್ ಆಪ್ರೇಟಿಂಗ್ ಸಿಸ್ಟಮು ಅಥವಾ ಕರೆಂಟ್ಲಿ ಇನ್ಸ್ಟಾಲ್ ಆಗಿರುವಂಥ ಆಪ್ರೇಟಿಂಗ್ ಸಿಸ್ಟಮು ವಿಂಡೋಸ್, ಅದನ್ನು ನಾನು ಹೋಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀನಿ. ಸಪೋಸ್ ಈಗ ನನಗೆ ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ಗಳು ಸಹ ಆ ಕಂಪ್ಯೂಟರಲ್ಲಿ ರನ್ ಆಗಬೇಕು ಅಂತ ಅಂದ್ಕೊಳ್ಳೋದ. ಸೇಮ್ ಕಂಪ್ಯೂಟರಲ್ಲಿ, ಯಾವ ಕಂಪ್ಯೂಟರಲ್ಲಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ ಅದೇ ಕಂಪ್ಯೂಟರಲ್ಲಿ ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ಗಳು ರನ್ ಆಗಬೇಕು ಅಂದರೆ ದೆನ್ ಐ ಕ್ಯಾನ್ ಇನ್ಸ್ಟಾಲ್ ಆನ್ ಅಪ್ಲಿಕೇಶನ್ ಕಾಲ್ಡ್ ಆಸ್ VMware.
ಆವಾಗ ನಾನು VMware ಅಂತ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಆ VMware ಅಪ್ಲಿಕೇಶನಲ್ಲಿ ಐ ಕ್ಯಾನ್ ರನ್ ಮೆನಿ ಡಿಫ್ರೆಂಟ್ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್. ಆ VMware ಅಪ್ಲಿಕೇಶನ್ ಒಳಗೆ ನಾನು ಸುಮಾರು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಗಳನ್ನ ರನ್ ಮಾಡ್ಕೋಬೋದು. ಈ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಗಳು ಎಲ್ಲಿ ರನ್ ಆಗ್ತವೆ ಅಂದರೆ, ಪ್ರತಿಯೊಂದು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಗೂ ಒಂದೊಂದು ವರ್ಚುವಲ್ ಮಿಷಿನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಈ ಥರ ಇನ್ ಎ ಸಿಂಗಲ್ ಸಿಸ್ಟಮ್ ಯು ಕ್ಯಾನ್ ರನ್ ಮೆನಿ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್. ಸೊ ಒಂದು ಸಿಂಗಲ್ ಸಿಸ್ಟಮ್ ಒಳಗೆ ಒಂದು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಯಾವಾಗ ನೀವು VMware ಅಂತ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋತಿರೋ, ಆ ಅಪ್ಲಿಕೇಶನ್ ಒಳಗಡೆ ಯು ಕ್ಯಾನ್ ರನ್ ಮೆನಿ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್. ಪ್ರತಿಯೊಂದು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮನ್ನು ಒಂದು ವರ್ಚುವಲ್ ಮಿಷಿನ್ ಒಳಗಡೆ ರನ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಎಕ್ಸಾಂಪಲ್. In order to get much more clear understanding about VMware, I will tell one more example. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಸಪೋಸ್ ಒಬ್ಬ ಡೆವಲಪರ್ ಇರ್ತಾನೆ. ಆ ಪರ್ಟಿಕ್ಯುಲರ್ ಡೆವಲಪರು ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಿರ್ತಾನೆ. ಡೆವಲಪ್ಡ್ ಅನ್ ಅಪ್ಲಿಕೇಶನ್. ಆ ಅಪ್ಲಿಕೇಶನ್ನ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವ ರೀತಿ ರನ್ ಆಗುತ್ತೆ ಅಂತ ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂದ್ಕೊಳ್ಳೋದೆ. That particular developer wants to test his application on different operating system. So ಇದನ್ನ ಅಚೀವ್ ಮಾಡೋಕ್ಕೆ there are two approaches. ಸೊ ಯಾವ್ದು ಟೂ ಅಪ್ರೋಚಸ್ಸು? ಅವನು ಫಸ್ಟು ಒಂದು 4 ಸಿಸ್ಟಮ್ಸ್ ತರ್ತಾನೆ ಅಂದ್ಕೊಂಡು, ಒಂದು 4 ಸಿಸ್ಟಮ್ ತರ್ತಾನೆ. ಮೊದಲನೇ ಸಿಸ್ಟಮಲ್ಲಿ ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಹಾಕ್ತಾನೆ. ಸೆಕೆಂಡ್ ಸಿಸ್ಟಮಲ್ಲಿ FreeBSD ಅಂತ ಆಪ್ರೇಟಿಂಗ್ ಸಿಸ್ಟಮು. ಮೂರನೇ ಸಿಸ್ಟಮಲ್ಲಿ ವಿಂಡೋಸ್ NT. ನಾಲ್ಕನೇ ಸಿಸ್ಟಮಲ್ಲಿ ವಿಂಡೋಸ್ XP. ಸೊ 4 ಡಿಫ್ರೆಂಟ್ ಸಿಸ್ಟಮ್ ತಂದು ಪ್ರತಿಯೊಂದು ಸಿಸ್ಟಮ್ಗೂ ಒಂದೊಂದು ಆಪ್ರೇಟಿಂಗ್ ಸಿಸ್ಟಮ್ ಹಾಕಿ ಅವನು ಡೆವಲಪ್ ಮಾಡಿರೋ ಅಪ್ಲಿಕೇಶನ್ನ ಪ್ರತಿಯೊಂದು ಸಿಸ್ಟಮಲ್ಲಿ ಟೆಸ್ಟ್ ಮಾಡ್ತಾನೆ. ಸೊ ಈ ಥರ ಅಪ್ರೋಚ್ನ ಫಾಲೋ ಮಾಡೋದ್ರಿಂದ ಇಟ್ ಈಸ್ ನಾಟ್ ಕಾಸ್ಟ್ ಎಫೆಕ್ಟಿವ್, ಬಿಕಾಸ್ ಯು ಆರ್ ಯೂಸಿಂಗ್ ಮೆನಿ ನಂಬರ್ ಆಫ್ ಸಿಸ್ಟಮ್ಸ್. ಕಾಸ್ಟ್ ಎಫೆಕ್ಟಿವ್ ಅಲ್ಲ, ಜೊತೆಗೆ ಇಟ್ ಈಸ್ ಟೈಮ್ ಕನ್ಸ್ಯೂಮರ್. ಸೊ ಈ ಪ್ರಾಬ್ಲಮ್ಗಳನ್ನ, ಲಿಮಿಟೇಷನ್ಸ್ನ ಓವರ್ಕಮ್ ಮಾಡೋಕ್ಕೆ ವಿ ಹ್ಯಾವ್ ಒನ್ ಮೋರ್ ಅಪ್ರೋಚ್, ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ VMware. ಅದು VMware ಹೆಲ್ಪ್ನ ತಗೊಂಡು ಅಲ್ಲೇನು ಮಾಡ್ತೀವಿ, ನಾವು ಒಂದು ಕಂಪ್ಯೂಟರಲ್ಲಿ ಅಥವಾ ಒಂದು ಸಿಸ್ಟಮಲ್ಲಿ ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ಕೋತೀನಿ. ಅದನ್ನು ನಾನು ಹೋಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀನಿ. ದಟ್ ಐ ವಿಲ್ ಕಾಲ್ ಇಟ್ ಆ್ಯಸ್ ಹೋಸ್ಟ್ ಆಪ್ರೇಟಿಂಗ್ ಸಿಸ್ಟಮ್. ಆ ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಒಳಗೆ ನಾನು VMware ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತೀನಿ. ಈ VMware ಅಪ್ಲಿಕೇಶನ್ ಒಳಗಡೆ ಐ ವಿಲ್ ರನ್ ದಿಸ್ 3 ಗೆಸ್ಟ್ ಆಪ್ರೇಟಿಂಗ್ ಸಿಸ್ಟಮ್. ಆ VMware ಅಪ್ಲಿಕೇಶನ್ ಒಳಗೆ ಈ 3 ಗೆಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ಸ್ನ ರನ್ ಮಾಡ್ತೀನಿ. ಯಾವ್ದ್ಯಾವುದು? FreeBSD, ವಿಂಡೋಸ್ NT, ವಿಂಡೋಸ್ XP ಅಂತ ಈ 3 ಗೆಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ನ ಆ VMware ಅಪ್ಲಿಕೇಶನ್ ಒಳಗೆ ರನ್ ಮಾಡ್ತೀನಿ. ಒಂದೊಂದು ಗೆಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ಮು ಒಂದು ವರ್ಚುವಲ್ ಮಿಷಿನ್ ಒಳಗಡೆ ರನ್ ಆಗ್ತಾ ಇರುತ್ತೆ. ಈ ಥರ ಮಾಡೋದ್ರಿಂದ ನಾನು ಒಂದೇ ಒಂದು ಸಿಸ್ಟಮಲ್ಲಿ ಐ ಆಮ್ ರನ್ನಿಂಗ್ 4 ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್. ಲೈನೆಕ್ಸು ನಂದು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ರಿಮೈನಿಂಗ್ 3 ಆಪರೇಟಿಂಗ್ ಸಿಸ್ಟಮ್ ಯಾವ್ದ್ಯಾವುದು? FreeBSD, ವಿಂಡೋಸ್ NT ಮತ್ತು FreeBSD, ವಿಂಡೋಸ್ NT ಮತ್ತು ವಿಂಡೋಸ್ XP ನಂದು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಗಳ ಥರ ರನ್ ಆಗ್ತಾ ಇರುತ್ತೆ. ಅದನ್ನೇ ಈ ಎಕ್ಸಾಂಪಲ್ ಮುಖಾಂತರ ಡೆಮಾನ್ಸ್ಟ್ರೇಟ್ ಮಾಡಿರೋದು. ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಎಕ್ಸಾಂಪಲ್, ದಿಸ್ ಇಸ್ ದ ಅಪ್ಲಿಕೇಶನ್ ವಿಚ್ ನೀಡ್ಸ್ ಟು ಬಿ ರನ್ ಆನ್ 4 ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್. ಸೊ ಅಪ್ಲಿಕೇಶನ್ನು ನಂದು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಲೈನೆಕ್ಸ್ ಏನಿದೆ ಅದ್ರ ಮೇಲೆ ರನ್ ಆಗ್ತಾ ಇರುತ್ತೆ. ಅದಲ್ಲದೆ VMware ಅನ್ನೋ ಸಾಫ್ಟ್ವೇರಲ್ಲಿ ನಾನು 3 ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಕ್ರಿಯೇಟ್ ಮಾಡ್ಕೋತೀನಿ. ಮೊದಲನೇ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ BSD, ಎರಡನೇದು ವಿಂಡೋಸ್ NT, ಮೂರನೇದು ವಿಂಡೋಸ್ XP. ಈ 3 ಗೆಸ್ಟ್ ಆಪರೇಟಿಂಗ್ ಸಿಸ್ಟಮು ಅದರದೇ ಆದಂಥ ವರ್ಚುವಲ್ ಮಿಷಿನ್ಗಳಲ್ಲಿ ರನ್ ಆಗ್ತಾ ಇರುತ್ತೆ. ಅದಕ್ಕೆ ಒಂದೊಂದು ಆಪರೇಟಿಂಗ್ ಸಿಸ್ಟಮ್ಗೂ ಅದರದೇ ಆದಂಥ ಒಂದು ವರ್ಚುವಲ್ CPU, ಮೆಮೊರಿ ಮತ್ತು
ಇನ್ಪುಟ್ ಆರ್ ಔಟ್ಪುಟ್ ಡಿವೈಸ್ ಇರುತ್ತೆ. ಇವೆಲ್ಲ ನನಗೆ ಮೇನ್ ಆಪ್ರೇಟಿಂಗ್ ಸಿಸ್ಟಮಿಂದನೇ ಪ್ರೊವೈಡ್ ಆಗ್ತಾ ಇರುತ್ತೆ. ನನ್ನ ಮೇನ್ ಆಪ್ರೇಟಿಂಗ್ ಸಿಸ್ಟಮ್ ಏನಿದೆ ಲೈನೆಕ್ಸು, ಅಲ್ಲಿರುವಂಥ CPU ಮೆಮೊರಿ ಡಿವೈಸ್ ಎಲ್ಲ ಇಲ್ಲಿಗೂ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಸೊ ಈ ಥರ ನಾನು ಒಂದೇ ಅಪ್ಲಿಕೇಶನ್ನ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ಗಳಲ್ಲಿ ಟೆಸ್ಟ್ ಮಾಡಬೇಕು ಅಂದರೆ ಬೆಸ್ಟ್ ಅಪ್ರೋಚು ನನಗೆ VMware ಯೂಸ್ ಮಾಡೋದು. ಸೊ VMware ಅಲೋಸ್ ಯು ಟು ರನ್ ಮೆನಿ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ ಇನ್ ಎ ಸಿಂಗಲ್ ಸಿಸ್ಟಮ್. ಯಾವ ಥರ ಅದು ಪಾಸಿಬಲ್ ಅಂದರೆ, there will be one host operating system, then you can install your VMware application. Inside VMware application you can run many different guest operating system. Each of the guest operating system ಏನಿರುತ್ತೆ ಅದು ಒಂದು ವರ್ಚುವಲ್ ಮಿಷಿನ್ ಒಳಗಡೆ ರನ್ ಆಗ್ತಾ ಇರುತ್ತೆ. ಸೊ ದಿಸ್ ಆರ್ ಆಲ್ ದ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು VMware. Now we shall move on to the second example. ಈಗ second example ಗೆ ಮೂವ್ ಆಗದ. This one is A, this one is B. The second example is Java virtual machine. Java virtual machine ಅಂದ್ರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ನೀಟಾಗಿ ಕಲ್ತ್ಕೋತೀವಿ. ನಿಮ್ಗಾಗಲೇ 4th ಸೆಮ್ಮಲ್ಲಿ ಜಾವಾ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಸಬ್ಜೆಕ್ಟ್ನ ಜಾವಾ ವರ್ಚುವಲ್ ಮಿಷಿನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ ಡೀಟೇಲ್ ಪುನಃ ಹೆಂಗೆ ವರ್ಕ್ ಆಗುತ್ತೆ ಜಾವಾ ವರ್ಚುವಲ್ ಮಿಷಿನ್ನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೇಯ್ನಾಗಿ ಜಾವಾ ವರ್ಚುವಲ್ ಮಿಷಿನ್ ಏನಕ್ಕಿದೆ ಅಂದರೆ ಇಟ್ ಈಸ್ ಅನ್ ಇಂಟರ್ಪ್ರಿಟರ್. ಯಾವ ಲ್ಯಾಂಗ್ವೇಜ್ಗೆ ಇಂಟರ್ಪ್ರಿಟರು? ಜಾವಾ ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಅದು ಇಂಟರ್ಪ್ರಿಟರ್ ಆಗಿ ಆ್ಯಕ್ಟ್ ಆಗುತ್ತೆ. ಜಾವಾ ಈಸ್ ಎ ಪಾಪ್ಯುಲರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ಸನ್ ಮೈಕ್ರೋಸಿಸ್ಟಮ್ ಇನ್ 1995. 1995 ಸನ್ ಮೈಕ್ರೋಸಿಸ್ಟಮು ಜಾವಾ ಅನ್ನೋ ಪಾಪ್ಯುಲರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಇಂಟ್ರಡ್ಯೂಸ್ ಮಾಡಿದ್ರು. ಜಾವಾದಲ್ಲಿ ನಾನು ಯಾವುದಾದ್ರೂ ಒಂದು ಪ್ರೋಗ್ರಾಮ್ನ ಬರೆದಾದ್ಮೇಲೆ ಆ ಪ್ರೋಗ್ರಾಮ್ನ ಕಂಪೈಲ್ ಮಾಡಿದ್ರೆ ಜಾವಾ ವೋಂಟ್ ಪ್ರೊಡ್ಯೂಸ್ ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್. ನೆನಪಿರ್ಬೇಕು ನಿಮಗೆ, ಜಾವಾ ವೋಂಟ್ ಪ್ರೊಡ್ಯೂಸ್ ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ ವೆನ್ ಯು ಕಂಪೈಲ್ ಎ ಜಾವಾ ಪ್ರೋಗ್ರಾಮ್. ರಾದರ್ ಇಟ್ ವಿಲ್ ಪ್ರೊಡ್ಯೂಸ್ ಕ್ಲಾಸ್ ಫೈಲ್. ಕ್ಲಾಸ್ ಫೈಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ಲಾಸ್ ಫೈಲ್ ಇಸ್ ನಥಿಂಗ್ ಬಟ್ these class file are nothing but for each class file the compiler class file ಏನು, they are nothing but highly optimized set of instructions called as byte codes. ಇದನ್ನು ನಾನು byte codes ಅಂತ ಕರಿತೀನಿ. ಏನಕ್ಕೆ ಜಾವಾದಲ್ಲಿ ಒಂದು ಪ್ರೋಗ್ರಾಮ್ನ ಕಂಪೈಲ್ ಮಾಡಿದ್ರೆ ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್ ಪ್ರೊಡ್ಯೂಸ್ ಆಗದೆ ಹೈಲಿ ಆಪ್ಟಿಮೈಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬೈಟ್ ಕೋಡ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಬಿಕಾಸ್ ಪೋರ್ಟಬಿಲಿಟಿನ ಅಚೀವ್ ಮಾಡೋಕ್ಕೆ. ಪೋರ್ಟಬಿಲಿಟಿ ಹೆಂಗೆ ಅಚೀವ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೆಂಗೆ ಅಚೀವ್ ಆಗುತ್ತೆ? ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಡಿಫ್ರೆಂಟ್ JVMs ಇರುತ್ತೆ. ಪ್ರತಿಯೊಂದು ಜಾವಾ ವರ್ಚುವಲ್ ಮಿಷಿನ್ನು ಬೈಟ್ ಕೋಡ್ಸ್ನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತವೆ. ಅದಕ್ಕೆ ನಿಮ್ಮ ಜಾವಾ ಪ್ರೋಗ್ರಾಮ್ನ ಕಂಪೈಲ್ ಮಾಡಿದಾಗ ಬೈಟ್ ಕೋಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್ ಪ್ರೊಡ್ಯೂಸ್ ಆಗಲ್ಲ. ಈ ಬೈಟ್ ಕೋಡ್ಸ್ನೇ ನಾನು ಕ್ಲಾಸ್ ಫೈಲ್ ಅಂತ ಕರಿಬೋದು. ಈ ಜಾವಾ ಪ್ರೋಗ್ರಾಮ್ನ ಕಂಪೈಲ್ ಮಾಡಿದ ತಕ್ಷಣ ಏನು ಒಂದು ಕ್ಲಾಸ್ ಫೈಲ್ ಕ್ರಿಯೇಟ್ ಆಗುತ್ತೆ, ದೇ ಆರ್ ಕಾಲ್ಡ್ ಆಸ್ ಬೈಟ್ ಕೋಡ್ಸ್. ಈ ಬೈಟ್ ಕೋಡ್ಸ್ಗಳನ್ನ ನಮ್ಮದು JVM ಅಂದ್ರೇನು, ಜಾವಾ ವರ್ಚುವಲ್ ಮಿಷಿನ್, ಅದು ಒಂದು ಇಂಟರ್ಪ್ರಿಟರ್ ಅಂತ ಕರಿತೀವಿ. ಈ ಪ್ರೊಡ್ಯೂಸ್ ಆಗಿರೋ ಬೈಟ್ ಕೋಡ್ಸ್ ಅಥವಾ ಕ್ಲಾಸ್ ಫೈಲ್ಗಳನ್ನ ನಮ್ಮದು ಜಾವಾ ವರ್ಚುವಲ್ ಮಿಷಿನ್ನು ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್ನ ಪ್ರೊಡ್ಯೂಸ್ ಮಾಡ್ತವೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ಡಯಾಗ್ರಾಮ್ ಮುಖಾಂತರ ನೀಟಾಗಿ ಅರ್ಥ ಮಾಡ್ಕೊಳ್ಳೋದು. ಸೊ ಇದು ನಂದು ಜಾವಾ ಪ್ರೋಗ್ರಾಮ್ ಕ್ಲಾಸ್ ಫೈಲ್. ಒಂದು ಪ್ರೋಗ್ರಾಮ್ ಜಾವಾ ಪ್ರೋಗ್ರಾಮ್ ಬರೆದಿದ್ದೀನಿ, ಆ ಪ್ರೋಗ್ರಾಮ್ನ ಕಂಪೈಲ್ ಮಾಡಾದ್ಮೇಲೆ ಕ್ಲಾಸ್ ಫೈಲ್ ಅಥವಾ ಬೈಟ್ ಕೋಡ್ಸ್ ಕ್ರಿಯೇಟ್ ಆಗಿದೆ. ಇದು ನಂದು ಜಾವಾ ಪ್ರೋಗ್ರಾಮಲ್ಲಿ ಯಾವುದಾದ್ರೂ ಇನ್ಬಿಲ್ಟ್ ಕ್ಲಾಸಸ್ ಇದ್ದರೆ, APIs ಇದ್ದರೆ ಅದರದ್ದು ಕ್ಲಾಸ್ ಫೈಲು. ಇದು ನನ್ನ ಜಾವಾ ಪ್ರೋಗ್ರಾಮ್ ಕ್ಲಾಸ್ ಫೈಲು. ಜಾವಾ ಪ್ರೋಗ್ರಾಮ್ ಒಳಗೆ ಯಾವುದಾದ್ರು ಇನ್ಬಿಲ್ಟ್ ಕ್ಲಾಸು APIs ಇದ್ದರೆ ಅದರದ್ದು ಕ್ಲಾಸ್ ಫೈಲ್. ಇದು ಎರಡೂ ಕ್ಲಾಸ್ ಫೈಲ್ನ ಕ್ಲಾಸ್ ಲೋಡರು ಲೋಡ್ ಮಾಡ್ಕೊಳ್ಳುತ್ತೆ. ಲೋಡ್ ಮಾಡಿಕೊಂಡು ಜಾವಾ ಇಂಟರ್ಪ್ರಿಟರ್ ಕೊಡುತ್ತೆ. ಜಾವಾ ಇಂಟರ್ಪ್ರಿಟರೇ ಜಾವಾ ವರ್ಚುವಲ್ ಮಿಷಿನ್. ಈ ಇಂಟರ್ಪ್ರಿಟರು ಇದನ್ನು ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್ನ ಪ್ರೊಡ್ಯೂಸ್ ಮಾಡಿ ಸೂಟಬಲ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಆ ಪ್ರೋಗ್ರಾಮು ರನ್ ಆಗುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಂದು ಜಾವಾ ಪ್ರೋಗ್ರಾಮ್ನ ಕಂಪೈಲ್ ಮಾಡಿದಾಗ ಕ್ಲಾಸ್ ಫೈಲ್ ಅಥವಾ ಬೈಟ್ ಕೋಡ್ಸ್ ಪ್ರೊಡ್ಯೂಸ್ ಆಗುತ್ತೆ.
ಅದೇ ರೀತಿ ಆ ಪ್ರೋಗ್ರಾಮ್ ಒಳಗೆ ಇನ್ಬಿಲ್ಟ್ ಕ್ಲಾಸಸ್ ಏನಾದ್ರು ಇದ್ದರೆ ಅದನ್ನು ಕಂಪೈಲ್ ಮಾಡಿದಾಗ ಕ್ಲಾಸ್ ಫೈಲ್ ಬಂದಿರುತ್ತೆ. ಎರಡೂ ಕ್ಲಾಸ್ ಫೈಲ್ನ ಕ್ಲಾಸ್ ಲೋಡರು ಲೋಡ್ ಮಾಡಿಕೊಂಡು ಜಾವಾ ವರ್ಚುವಲ್ ಮಿಷಿನ್ಗೆ ಕೊಡುತ್ತೆ, ಜಾವಾ ಇಂಟರ್ಪ್ರಿಟರ್ಗೆ. ಆ ಜಾವಾ ವರ್ಚುವಲ್ ಮಿಷಿನ್ನು ಆ ಕ್ಲಾಸ್ ಫೈಲ್ಸ್ನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್ ಪ್ರೊಡ್ಯೂಸ್ ಮಾಡಿ ಸೂಟಬಲ್ ಆಪರೇಟಿಂಗ್ ಸಿಸ್ಟಮಲ್ಲಿ ರನ್ ಮಾಡುತ್ತೆ. The class loader loads the compiled class file from both the Java program and the Java API for execution by the Java interpreter. Java interpreter ಆ class file ಅರ್ಥ ಮಾಡಿಕೊಂಡು execute ಮಾಡುತ್ತೆ. Next, before you are loading the class file into the class loader, there are some precautions to be taken. ಏನು precautions? So in our last slide we saw how class loader loads the class file from the Java program and also from the Java API programs. ಯಾವ ರೀತಿ ಕ್ಲಾಸ್ ಲೋಡರು ಕ್ಲಾಸ್ ಫೈಲ್ಸ್ನ ಜಾವಾ ಪ್ರೋಗ್ರಾಮಿಂದ ಮತ್ತು ಜಾವಾ API ಪ್ರೋಗ್ರಾಮ್ಸಿಂದ ಲೋಡ್ ಮಾಡುತ್ತೆ ಅಂತ ನೋಡ್ಕೊಂಡ್ವಿ. ದೋಸ್ ಕ್ಲಾಸ್ ಫೈಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಬೈಟ್ ಕೋಡ್ಸ್. ಒಂದ್ಸಲ ಕ್ಲಾಸ್ ಲೋಡರು ಕ್ಲಾಸ್ ಫೈಲ್ಸ್ಗಳನ್ನ ಲೋಡ್ ಮಾಡ್ಕೊಂಡಾದ್ಮೇಲೆ ವೆರಿಫೈ ಮಾಡ್ತೀವಿ ಆ ಕ್ಲಾಸ್ ಫೈಲ್ಸ್ ಏನು ಲೋಡ್ ಆಗಿದೆ. ವಿ ವಿಲ್ ವೆರಿಫೈ ದಟ್ ವೆದರ್ ದ ಬೈಟ್ ಕೋಡ್ಸ್ ದಟ್ ಹ್ಯಾಸ್ ಬಿನ್ ಲೋಡೆಡ್ ಇಸ್ ವ್ಯಾಲಿಡ್ ಜಾವಾ ಬೈಟ್ ಕೋಡೋ ಇಲ್ವೋ ಅಂತ ಒಂದು ವೆರಿಫೈಯರ್ ಅನ್ನೋ ಸಾಫ್ಟ್ವೇರು ಅದನ್ನು ವೆರಿಫೈರ್ ಮಾಡುತ್ತೆ. If the bytecode is valid Java bytecode, then it will be given to the interpreter, Java interpreter, Java virtual machine ಏನಿದೆ ಅದಕ್ಕೆ ಪಾಸ್ ಆನ್ ಮಾಡ್ತೀವಿ. ಸೊ ವ್ಯಾಲಿಡ್ ಜಾವಾ ಬೈಟ್ಕೋಡ್ ಆಗಿದ್ದರೆ ಜಾವಾ ಇಂಟರ್ಪ್ರಿಟರು ಅದನ್ನು ಇಂಟರ್ಪ್ರಿಟ್ ಮಾಡಿ ಕರಸ್ಪಾಂಡಿಂಗ್ ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್ನ ಪ್ರೊಡ್ಯೂಸ್ ಮಾಡಿ ನಿಮ್ಮ ಪ್ರೋಗ್ರಾಮು ಎಕ್ಸಿಕ್ಯೂಟ್ ಅಥವಾ ರನ್ ಆಗೋಕ್ಕೆ ಶುರು ಆಗುತ್ತೆ. ದಿಸ್ ಈಸ್ ಹೌ ಯುವರ್ ಜಾವಾ ವರ್ಚುವಲ್ ಮಿಷಿನ್ ವರ್ಕ್ಸ್. ದಟ್ ಮೀನ್ಸ್ ವೆನ್ ಯು ಕಂಪೈಲ್ ಎ ಜಾವಾ ಪ್ರೋಗ್ರಾಮ್ ಇಟ್ ವಿಲ್ ಪ್ರೊಡ್ಯೂಸ್ ಕ್ಲಾಸ್ ಫೈಲ್ಸ್. These class files along with the Java API class files will be loaded into the class loader. Those bytecodes will be verified. If the bytecode is valid Java bytecode, then it will be interpreted by the Java virtual machine and it produces executable instruction. Then your program gets executed. Also Java virtual machine ಒಂದು ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ, ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಮಾಡುತ್ತೆ. ವಾಟ್ ಈಸ್ ದಟ್ ಇಂಪಾರ್ಟೆಂಟ್ ಆಪ್ರೇಷನ್ ಆಫ್ ಜಾವಾ ವರ್ಚುವಲ್ ಮಿಷಿನ್ ಅಂತ ನೋಡೋದಿದ್ರೆ ದಟ್ ಇಂಪಾರ್ಟೆಂಟ್ ಆಪ್ರೇಷನ್ ಕ್ಯಾನ್ ಬಿ ಕಾಲ್ಡ್ ಆಸ್ ಗಾರ್ಬೇಜ್ ಕಲೆಕ್ಷನ್ ಅಂತ ಕರೀತಾರೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಯು ನೀಡ್ ಟು ಹ್ಯಾವ್ ಇನ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಗಾರ್ಬೇಜ್ ಕಲೆಕ್ಷನ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟ್ಸ್ಗಳಿಗೆ ನಾನು ಏನು ಮೆಮೊರಿ ಅಲೋಕೇಟ್ ಮಾಡಿರ್ತೀನಿ ಆ ಮೆಮೊರಿ ಏನಿರುತ್ತೆ ಅದು ನೋ ಲಾಂಗರ್ ಯೂಸಲ್ಲಿ ಇಲ್ಲ ಅಂದರೆ, ಇನ್ನೂ ಫರ್ದರ್ ಏನು ಆ ಆಬ್ಜೆಕ್ಟ್ಸ್ಗೆ ಅಲೋಕೇಟ್ ಮಾಡಿರೋ ಮೆಮೊರಿ ಯೂಸ್ ಇಲ್ಲ ಅಂದರೆ ಅದನ್ನ ಡಿಅಲೋಕೇಟ್ ಮಾಡಿ ಸಿಸ್ಟಮ್ಗೆ ರಿಟರ್ನ್ ಮಾಡೋ ಪ್ರೋಸೆಸ್ಗೆ ಗಾರ್ಬೇಜ್ ಕಲೆಕ್ಷನ್ ಅಂತ ಕರಿತೀವಿ. ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ಇನ್ JVM, the JVM also automatically manages memory by performing garbage collection. What do you mean by garbage collection? It is the practice of reclaiming memory from objects no longer in use and returning it to the system. ಯಾವ ಆಬ್ಜೆಕ್ಟ್ಸ್ಗೆ ನಾನು ಮೆಮೊರಿ ಅಲೋಕೇಟ್ ಮಾಡಿರ್ತೀನಿ ಆ ಮೆಮೊರಿ ಇನ್ನು ನೋ ಲಾಂಗರ್ ಯೂಸಲ್ಲಿ ಇಲ್ಲ ಅಂದರೆ ಅದನ್ನು ರೀಕ್ಲೈಮ್ ಮಾಡಿ ಸಿಸ್ಟಮ್ಗೆ ರಿಟರ್ನ್ ಮಾಡೋ ಪ್ರೋಸೆಸ್ಗೆ ಗಾರ್ಬೇಜ್ ಕಲೆಕ್ಷನ್ ಅಂತ ಕರೀತಾರೆ. ಈ ಪರ್ಟಿಕ್ಯುಲರ್ ಪ್ರೋಸೆಸ್ನ ಜಾವಾ ವರ್ಚುವಲ್ ಮಿಷಿನ್ನು ಆಟೋಮೆಟಿಕಲಿ ಮಾಡುತ್ತೆ. ನೆಕ್ಸ್ಟ್ ನನ್ನ ಜಾವಾ ವರ್ಚುವಲ್ ಮಿಷಿನ್ ಏನಿದೆ ಅದನ್ನು ನಾನು ಸುಮಾರು ಕಡೆ ಇನ್ಸ್ಟಾಲ್ ಮಾಡ್ಕೋಬೋದು. ಕೆಲವೊಂದು ಸಲ ನಂದು ಆಪ್ರೇಟಿಂಗ್ ಸಿಸ್ಟಮ್ ಏನು ಇನ್ಸ್ಟಾಲ್ ಮಾಡ್ತೀನಿ ಆವಾಗಲೇ ಪಾರ್ಟ್ ಆಫ್ ದ ಆಪ್ರೇಟಿಂಗ್ ಸಿಸ್ಟಮ್ ಆಗಿ JVM ಇನ್ಸ್ಟಾಲ್ ಆಗುತ್ತೆ. ಇಲ್ಲ ಕೆಲವೊಂದು ಸಲ ವೆಬ್ ಬ್ರೌಸರಲ್ಲಿ ಇಟ್ ವಿಲ್ ಕಂಟೈನ್ ಎ ಜಾವಾ ವರ್ಚುವಲ್ ಮಿಷಿನ್. ಇದೆರಡೂ ಇಲ್ಲ ಅಂದರೆ ಕೆಲವೊಂದು ಸಲ ನಂದು ಹಾರ್ಡ್ವೇರ್ದು ಚಿಪ್ಸೆಟ್ ಏನಿರುತ್ತೆ ಆ ಚಿಪ್ಸೆಟ್ಟಲ್ಲೇ ಐ ಕ್ಯಾನ್ ಇನ್ಸ್ಟಾಲ್ ಮೈ ಜಾವಾ ವರ್ಚುವಲ್ ಮಿಷಿನ್. ಸೊ ದಿಸ್ ಆರ್ ದ 3 regions or 3 areas in which you can install Java virtual machine. So this completes the concept called as Java virtual machine. So this completes our second example. So this completes the main topic, virtual machine. In virtual machine we saw what are virtual machines, what is the need of virtual machines, then we saw how we can implement a virtual machine, then we saw what are the benefits with respect to virtual machine, then we saw different examples of virtual machine. The first example was VMware and the second example was Java virtual machine. So the next topic we will be seeing is operating system generation. I will list out the points with respect to operating system generation.
ನಾನು ಆಪ್ರೇಟಿಂಗ್ ಸಿಸ್ಟಮ್ನ ಡಿಸೈನ್ ಮಾಡಿ ಕೋಡ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಇಟ್ ಈಸ್ ಪಾಸಿಬಲ್ ಟು ಡಿಸೈನ್ ಕೋಡ್ ಆ್ಯಂಡ್ ಇಂಪ್ಲಿಮೆಂಟ್ ಆನ್ ಆಪ್ರೇಟಿಂಗ್ ಸಿಸ್ಟಮ್ ಫಾರ್ ಎ ಸಿಂಗಲ್ ಮಿಷಿನ್ ಆ್ಯಂಡ್ ಆಲ್ಸೋ ಫಾರ್ ಎ ಸಿಂಗಲ್ ಸೈಟ್. ಒಂದು ಸಿಂಗಲ್ ಪರ್ಟಿಕ್ಯುಲರ್ ಮಿಷಿನ್ಗೆ ಅಥವಾ ಸಿಂಗಲ್ ಪರ್ಟಿಕ್ಯುಲರ್ ಸೈಟ್ಗೆ ನಾನೊಂದು ಆಪ್ರೇಟಿಂಗ್ ಸಿಸ್ಟಮ್ನ ಡಿಸೈನ್ ಮಾಡಿ ಕೋಡ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ಜನರಲ್ ಆಗಿ ನಾವು ಆ ರೀತಿ ಮಾಡಲ್ಲ. ಜನರಲ್ ಆಗಿ ನಾವು ಆಪ್ರೇಟಿಂಗ್ ಸಿಸ್ಟಮ್ನ ಡಿಸೈನು ಕೋಡ್ ಮಾಡಿ ಇಂಪ್ಲಿಮೆಂಟ್ ಮಾಡಿದಾಗ ಒಂದು ಕ್ಲಾಸ್ ಆಫ್ ಮಿಷಿನ್ಸ್ಗೆ ಅಥವಾ ವೆರೈಟಿ ಆಫ್ ಸೈಟ್ಸ್ಗೆ ಜನರಲ್ ಆಗಿ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಡೆವಲಪ್ ಮಾಡ್ತೀವಿ. It won't be developed for individual machine or individual site. It will be developed for a class of machines and also it will be developed for variety of sites. ಸಪೋಸ್ ಏನಾದ್ರು ನೀವು ಸ್ಪೆಸಿಫಿಕ್ ಕಂಪ್ಯೂಟರ್ ಮಿಷಿನ್ಗೆ ಅಥವಾ ಕಂಪ್ಯೂಟರ್ ಸೈಟ್ಗೆ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಕಾನ್ಫಿಗರ್ ಮಾಡಿ ಡೆವಲಪ್ ಮಾಡಬೇಕು ಅಂತ ಅಂದರೆ ಆ ಪರ್ಟಿಕ್ಯುಲರ್ ಪ್ರೋಸೆಸ್ಗೆ ಸಿಸ್ಟಮ್ ಜನರೇಷನ್ ಅಥವಾ ಸಿಸ್ಜೆನ್ ಅಂತ ಕರೀತಾರೆ. If you want to develop an operating system or if you want to configure an operating system for a particular computer site or a particular computer machine, then it is called as system generation or sysgen. ಯೂಶಲಾಗಿ ನಾವು ನೋಡ್ದಂಗೆ ಆಪ್ರೇಟಿಂಗ್ ಸಿಸ್ಟಮ್ಮು ಬೂಟಬಲ್ ಮೀಡಿಯಾಗಳಲ್ಲಿರುತ್ತೆ. ನಮ್ಮದು CD-ROMು ಅಥವಾ ನಂದು USB ಡ್ರೈವ್ನ ಬೂಟಬಲ್ ಡಿವೈಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ನಾನು ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ನ ಇಟ್ಕೊಂಡು ನಂದು ಸಿಸ್ಟಮ್ಗೆ ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಸಪೋಸ್ ಏನಾದ್ರು ನಾನು ಒಂದು ಪರ್ಟಿಕ್ಯುಲರ್ ಸೈಟ್ಗೆ ಅಥವಾ ಪರ್ಟಿಕ್ಯುಲರ್ ಮಿಷಿನ್ಗೆ ಆಪ್ರೇಟಿಂಗ್ ಸಿಸ್ಟಮ್ನ ಕಾನ್ಫಿಗರ್ ಮಾಡ್ತಾ ಇದ್ದರೆ ದೆನ್ ಐ ನೀಡ್ ಟು ಒಬ್ಟೈನ್ ದ ಇನ್ಫಾರ್ಮೇಷನ್ ಅಬೌಟ್ ದ ಹಾರ್ಡ್ವೇರ್ ಆಫ್ ದ ಸಿಸ್ಟಮ್. ನಾನು ಯಾವ ಮಿಷಿನ್ಗೆ ನಾನು ಆಪ್ರೇಟಿಂಗ್ ಸಿಸ್ಟಮ್ನ ಕಾನ್ಫಿಗರ್ ಮಾಡ್ತಾ ಇದ್ದೀನಿ, ಡೆವಲಪ್ ಮಾಡ್ತಾ ಇದ್ದೀನಿ, ಆ ಮಿಷಿನ್ದು ಹಾರ್ಡ್ವೇರ್ ಡೀಟೇಲ್ಸ್ನ ಒಬ್ಟೈನ್ ಮಾಡ್ಕೋಬೇಕು. ಏನೇನು ಹಾರ್ಡ್ವೇರ್ ಡೀಟೇಲ್ಸ್ನ ಒಬ್ಟೈನ್ ಮಾಡ್ಕೋಬೇಕು ಅನ್ನೋ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿದ್ದಾನೆ. ಯಾವ CPU ಯೂಸ್ ಮಾಡಿದ್ದಾರೆ, 8085 8086 ಅಥವಾ ಈಗ i5 i6 Core2Duo ಯಾವ ಟೈಪ್ ಆಫ್ CPU ಇದೆ ಅನ್ನೋ ಇನ್ಫಾರ್ಮೇಷನ್ ಬೇಕು. ಎಷ್ಟು ಮೇನ್ ಮೆಮೊರಿ ಕೆಪಾಸಿಟಿ ಅವೈಲಬಲ್ ಇದೆ, ಯಾವ ಟೈಪ್ ಆಫ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸಸ್ ಕನೆಕ್ಟ್ ಆಗಿದೆ, ಈ ಥರ ಎಲ್ಲ ಇನ್ಫಾರ್ಮೇಷನ್ನ ತಗೊಂಡ ಮೇಲೆ ಒನ್ಸ್ ಆಲ್ ದಿಸ್ ಇನ್ಫಾರ್ಮೇಷನ್ ಈಸ್ ಒಬ್ಟೈನ್ಡ್, ಆವಾಗ ನಂದು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಏನಿರ್ತಾನೆ ಅವನು ಆಪ್ರೇಟಿಂಗ್ ಸಿಸ್ಟಮ್ ಕೋಡ್ನ ಮಾಡಿಫೈ ಮಾಡಿ ಅವನಿಗೆ ಬೇಕಾಗುವಂಗೆ ಆಪ್ರೇಟಿಂಗ್ ಸಿಸ್ಟಮ್ನ ಡೆವಲಪ್ ಮಾಡ್ಬೋದು. ಸೊ ಒನ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಕೋಡ್ನ ಮಾಡಿಫೈ ಮಾಡಾದ್ಮೇಲೆ ಅಗೇನ್ ಯು ನೀಡ್ ಟು ರೀಕಂಪೈಲ್ ಯುವರ್ ಆಪ್ರೇಟಿಂಗ್ ಸಿಸ್ಟಮ್ ಬಿಕಾಸ್ ಯು ಶುಡ್ ಮೇಕ್ ಶೋರ್ ದಟ್ ಆಪ್ರೇಟಿಂಗ್ ಸಿಸ್ಟಮ್ ವರ್ಕ್ಸ್ ಕರೆಕ್ಟ್ಲಿ. ಸೊ ರೀಕಂಪೈಲ್ ಮಾಡಿ ಆಪ್ರೇಟಿಂಗ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆದರೆ ಆವಾಗ ಆ ಪರ್ಟಿಕ್ಯುಲರ್ ಸಿಸ್ಟಮ್ಗೆ ಆ ಆಪ್ರೇಟಿಂಗ್ ಸಿಸ್ಟಮ್ಮು ಇನ್ಸ್ಟಾಲ್ ಆದಂಗೆ ಆಗುತ್ತೆ, ಕಾನ್ಫಿಗರ್ ಆದಂಗೆ ಆಗುತ್ತೆ. ದಿಸ್ ಪರ್ಟಿಕ್ಯುಲರ್ ಪ್ರೋಸೆಸ್ಗೆ ಆಪ್ರೇಟಿಂಗ್ ಸಿಸ್ಟಮ್ ಜನರೇಷನ್ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಆಪ್ರೇಟಿಂಗ್ ಸಿಸ್ಟಮ್ ಜನರೇಷನ್. ಸೊ ನಾವು ದ ಲಾಸ್ಟ್ ಟಾಪಿಕ್ left out with respect to this chapter is system boot. So once we finish up system boot, then we can move on to the next chapter, which is process management. So the last topic of this particular chapter is system boot. ಸೊ ಪ್ರೀವಿಯಸ್ ಟಾಪಿಕಲ್ಲಿ ನಾವು ಆಪ್ರೇಟಿಂಗ್ ಸಿಸ್ಟಮ್ನ ಯಾವ ರೀತಿ ಜನ್ರೇಟ್ ಮಾಡೋದು ಅಂತ ಅಬ್ಸರ್ವ್ ಮಾಡಿದ್ವಿ. ಒನ್ಸ್ ದ ಆಪ್ರೇಟಿಂಗ್ ಸಿಸ್ಟಮ್ ಇಸ್ ಜನರೇಟೆಡ್, ಆ ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಹಾರ್ಡ್ವೇರ್ಗೆ ಅವೈಲಬಲ್ ಮಾಡಬೇಕು. ಬಿಕಾಸ್ ಹಾರ್ಡ್ವೇರ್ಗೆ ಗೊತ್ತಾಗಬೇಕು ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗಿದೆ, ಜನ್ರೇಟ್ ಆಗಿದೆ ಅಂತ. ಬಟ್ ಹಾರ್ಡ್ವೇರ್ಗೆ ಯಾವ ರೀತಿ ಗೊತ್ತಾಗೋಗುತ್ತೆ ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲೇ ಇದೆ ಅಥವಾ ಈ ಕರ್ನಲ್ ಪ್ರೋಗ್ರಾಮ್ ಇಲ್ಲೇ ಇದೆ ಅಂತ? ಕರ್ನಲ್ ಇಸ್ ನಥಿಂಗ್ ಬಟ್ ಆಪ್ರೇಟಿಂಗ್ ಸಿಸ್ಟಮ್. ನಿಮ್ಮ ಹಾರ್ಡ್ವೇರು ಈ ಕರ್ನಲ್ ಪ್ರೋಗ್ರಾಮ್ ಇಲ್ಲೇ ಇದೆ, ಈ ಕರ್ನಲ್ ಪ್ರೋಗ್ರಾಮ್ನ ನಾನು ಯಾವ ರೀತಿ ಲೋಡ್ ಮಾಡೋದು, ನನ್ನ ಆಪ್ರೇಟಿಂಗ್ ಸಿಸ್ಟಮ್ನ ಯಾವ ರೀತಿ ಲೋಡ್ ಮಾಡೋದು ಅಂತ ನಿಮ್ಮ ಹಾರ್ಡ್ವೇರ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ದೇರ್ ಇಸ್ ಎ ಪ್ರೋಗ್ರಾಮ್ ಕಾಲ್ಡ್ ಆಸ್ ಬೂಟ್ಸ್ಟ್ರ್ಯಾಪ್ ಪ್ರೋಗ್ರಾಮ್. ಬೂಟ್ಸ್ಟ್ರ್ಯಾಪ್ ಅಂತ ಒಂದು ಪ್ರೋಗ್ರಾಮ್ ಐತೆ, ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬೂಟ್ಸ್ಟ್ರ್ಯಾಪ್ ಬಗ್ಗೆ. ದಿಸ್ ಪರ್ಟಿಕ್ಯುಲರ್ ಬೂಟ್ಸ್ಟ್ರ್ಯಾಪ್ ಪ್ರೋಗ್ರಾಮ್ ವಿಲ್ ಬಿ ಸ್ಟೋರ್ಡ್ ಇನ್ ರಾಮ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ ಅಥವಾ ನಿಮ್ಮದು EPROM
ಪ್ರೋಗ್ರಾಮಬಲ್ ರಾಮಲ್ಲೂ ಸಹ ನಿಮ್ಮದು ಬೂಟ್ ಸ್ಟ್ರ್ಯಾಪ್ ಪ್ರೋಗ್ರಾಮು ಸ್ಟೋರ್ ಆಗಿರುತ್ತೆ. ಯಾವಾಗ ನೀವು ಸಿಸ್ಟಮ್ನ ಆನ್ ಮಾಡ್ತೀರಾ, ಆನ್ ಮಾಡಿದ ತಕ್ಷಣ ಈ ರಾಮಲ್ಲಿ ಅಥವಾ ಪಿ ರಾಮಲ್ಲಿ ಸ್ಟೋರ್ ಆಗಿರುವಂಥ ನಿಮ್ಮದು ಬೂಟ್ ಸ್ಟ್ರ್ಯಾಪ್ ಪ್ರೋಗ್ರಾಮು ಆಪರೇಟಿಂಗ್ ಸಿಸ್ಟಮ್ನ ಲೋಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಆವಾಗಲೇ ನಿಮಗೆ ವಿಂಡೋಸು ಬೂಟಪ್ ಆಗೋದು, ಆ ಕಡೆ ಈ ಕಡೆಯಿಂದ ಲೆಫ್ಟ್ ಟು ರೈಟ್ ಸ್ಕ್ರಾಲ್ ಆಗ್ತಾ ಇರುತ್ತಲ್ಲ, ಅದು ವಿಂಡೋಸ್ ಇಸ್ ಗೆಟಿಂಗ್ ಬೂಟೆಡ್ ಅಪ್. This booting happens mainly because of the bootstrap program. That bootstrap program which is present in ROM or PROM will boot up your operating system, will boot up your kernel, will load your kernel, will load the operating system into the CPU. ಯಾವಾಗ ಒಂದು OS ನ ಲೋಡ್ ಮಾಡುತ್ತೆ ಆವಾಗ ಬೂಟಿಂಗ್ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಬೂಟ್ಸ್ಟ್ರ್ಯಾಪ್ ಪ್ರೋಗ್ರಾಮು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ನ ಲೋಡ್ ಮಾಡಬೇಕಾದ್ರೆ ಫಸ್ಟು ಒಂದು ಡಯಾಗ್ನೋಸ್ಟಿಕ್ ಟೂಲ್ನ ರನ್ ಮಾಡುತ್ತೆ. ಈ ಡಯಾಗ್ನೋಸ್ಟಿಕ್ ಟೂಲು ನಿಮ್ಮ ಸಿಸ್ಟಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ನಿಮ್ಮದು ಮಿಷಿನ್ದು ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡುತ್ತೆ. ನಿಮ್ಮದು ಸ್ಟೇಟ್ ಆಫ್ ದ ಮಿಷಿನ್ ಏನಾದ್ರು ಕರೆಕ್ಟಾಗಿತ್ತು, ನಿಮ್ಮದು ಡಯಾಗ್ನೋಸ್ಟಿಕ್ ಪ್ಯಾರಾಮೀಟರ್ಸ್ ಏನಾದ್ರು ಪಾಸ್ ಆಯಿತು ಅಂದರೆ ಆವಾಗ ಬೂಟಿಂಗ್ ಕಂಟಿನ್ಯೂ ಆಗುತ್ತೆ. ಸೊ ಒಂದು ಬೂಟ್ಸ್ಟ್ರ್ಯಾಪ್ ಪ್ರೋಗ್ರಾಮು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದು ಡಯಾಗ್ನೋಸ್ಟಿಕ್ನ ರನ್ ಮಾಡುತ್ತೆ. ಡಯಾಗ್ನೋಸ್ಟಿಕ್ ಟೂಲ್ ಏನಾದ್ರು ರನ್ ಆದಮೇಲೆ ನಿಮ್ಮ ಸ್ಟೇಟ್ ಆಫ್ ದ ಮಿಷಿನ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾದಮೇಲೆ ಬೂಟ್ಸ್ಟ್ರ್ಯಾಪ್ ಪ್ರೋಗ್ರಾಮು ಆಪರೇಟಿಂಗ್ ಸಿಸ್ಟಮ್ನ ಲೋಡ್ ಮಾಡಿ ನಿಮ್ಮ ಆಪರೇಟಿಂಗ್ ಸಿಸ್ಟಮು CPU ಲೋಡಪ್ ಆಗಿ ಬೂಟ್ ಆಗೋಕ್ಕೆ ಶುರು ಆಗುತ್ತೆ. ಇದಲ್ಲದೆ ನಿಮ್ಮ ಬೂಟ್ಸ್ಟ್ರ್ಯಾಪ್ ಪ್ರೋಗ್ರಾಮು ನಿಮ್ಮದು ಸಿಸ್ಟಮು ಮತ್ತು CPU ರಿಜಿಸ್ಟರ್ಸ್ನು ಸಹ ಇನಿಷಿಯಲೈಸ್ ಮಾಡ್ಬೋದು. ಏನಾದ್ರು ಸ್ಪೆಸಿಫಿಕ್ ವ್ಯಾಲ್ಯೂಸ್ನ ಇನಿಷಿಯಲೈಸ್ ಮಾಡೋದಿದ್ರೆ ಅದನ್ನು ಸಹ ಇಟ್ ಕ್ಯಾನ್ ಇನಿಷಿಯಲೈಸ್. ಸೊ ದಿಸ್ ಇಸ್ ದ ಮೇನ್ ಪ್ರೋಗ್ರಾಮ್, ದಿಸ್ ಬೂಟ್ಸ್ಟ್ರ್ಯಾಪ್ ಪ್ರೋಗ್ರಾಮ್ ಇಸ್ ದ ಮೇನ್ ಪ್ರೋಗ್ರಾಮ್ ವಿಚ್ ಮೇಕ್ ಶೋರ್ಸ್ that your operating system gets loaded and it gets booted up. ಲೋಡ್ ಆಗಿ ಬೂಟ್ ಅಪ್ ಆಗೋ ಕೆಲಸನ ಈ ಬೂಟ್ಸ್ಟ್ರ್ಯಾಪ್ ಪ್ರೋಗ್ರಾಮು ನೋಡ್ಕೊಳ್ಳುತ್ತೆ. ಆಪರೇಟಿಂಗ್ ಸಿಸ್ಟಮ್ ಕರೆಕ್ಟಾಗಿ ಲೋಡ್ ಆಗಿ ಬೂಟ್ ಆಗೋ ಥರ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ವಿ ಕವರ್ಡ್ ಟಾಪಿಕ್ಸ್ ಆನ್ ವರ್ಚುವಲ್ ಮಿಷಿನ್. ವರ್ಚುವಲ್ ಮಿಷಿನ್ಸ್ ಅಂದರೆ ಏನು, ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ, ಅದರದ್ದು ಬೆನಿಫಿಟ್ಸ್ ಏನು, 2 main examples of virtual machine. VMware ಹೆಂಗೆ ವರ್ಕ್ ಆಗುತ್ತೆ. VMware is an application which allows you to run many different operating system in a single system. ಒಂದೇ ಸಿಸ್ಟಮಲ್ಲಿ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ನ ರನ್ ಮಾಡ್ಬೋದು. ಒಂದು ಹೋಸ್ಟ್ ಆಪ್ರೇಟಿಂಗ್ ಸಿಸ್ಟಮು, ರಿಮೈನಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಏನಿದೆ ಅದು ಗೆಸ್ಟ್ ಆಪ್ರೇಟಿಂಗ್ ಸಿಸ್ಟಮ್, ಅದು VMware ಒಳಗೆ ರನ್ ಆಗ್ತಾ ಇರುತ್ತೆ. ಒಂದೊಂದು ಗೆಸ್ಟ್ ಆಪ್ರೇಟಿಂಗ್ ಸಿಸ್ಟಮು ಒಂದು ವರ್ಚುವಲ್ ಮಿಷಿನ್ ಒಳಗಡೆ ರನ್ ಆಗ್ತಾ ಇರುತ್ತೆ. ನೆಕ್ಸ್ಟು ಜಾವಾ ವರ್ಚುವಲ್ ಮಿಷಿನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ದೆನ್ ಲೇಟರ್ ವಿ ಸಾ ದ ಎಕ್ಸ್ಪ್ಲನೇಷನ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಜನರೇಷನ್. ದೆನ್ ವಿ ವೈಂಡೆಡ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ವಿತ್ ದ ಕಾನ್ಸೆಪ್ಟ್ ಆಫ್ ಸಿಸ್ಟಮ್ boot. So in our next session we shall look into the next chapter which is process management. Thank you.